All for today's class for BA first sem and BCom first sem. OEC sir, that is pre-reforms Indian economy. BA first sem ಮೇಲೆ BCom first sem ಭಾರತ ಆರ್ಥಿಕತೆಯ ಪೂರ್ವ ಸುಧಾರಣೆ, ಭಾರತದ ಆರ್ಥಿಕತೆಯ ಪೂರ್ವ ಸುಧಾರಣೆಗಳು. ಸೊ ಇವತ್ತಿನ ಕ್ಲಾಸಿಗೆ ಸ್ವಾಗತ. ಸೊ ಟುಡೇ ಐ ವಿಲ್ ಎಕ್ಸ್ಪ್ಲೇನ್ ರೈಟ್ ಆನ್ ಹೆಡ್ಡಿಂಗ್ ಬರ್ಕೊಡಿ. ದಟ್ ಈಸ್ ಇನ್ ಯೂನಿಟ್ 1 ಥರ್ಡ್ ಚಾಪ್ಟರ್. ಇನ್ ಥರ್ಡ್ ಚಾಪ್ಟರ್ ಸಬ್ ಚಾಪ್ಟರ್ ರೈಟ್ ಡೌನ್ ಘಟಕ 1ರಲ್ಲಿ ಅಧ್ಯಾಯ 3 ಬರ್ತಕ್ಕಂಥ ಮೂರನೇ ಉಪಾಧ್ಯಾಯ ಇಂಡಸ್ಟ್ರಿಯಲ್ ಪಾಲಿಸಿ, ಕೈಗಾರಿಕಾ ನೀತಿ. ಆ್ಯಂಡ್ ಫೋರ್ತ್ ಒನ್ ಬರ್ಕೊಡ್ರಿ, ಪರ್ಫಾರ್ಮೆನ್ಸ್ ಆಫ್ ಪಬ್ಲಿಕ್ ಸೆಕ್ಟರ್ ಇನ್ ಇಂಡಿಯಾ, ಭಾರತದಲ್ಲಿ ಸಾರ್ವಜನಿಕ ವಲಯದ ಸಾಧನೆಗಳು, ಭಾರತದಲ್ಲಿ ಸಾರ್ವಜನಿಕ ವಲಯದ ಸಾಧನೆಗಳು. ಆ್ಯಂಡ್ ಫಿಫ್ತ್ ಚಾಪ್ಟರ್ ಸರ್ವಿಸ್ ಸೆಕ್ಟರ್ ಇನ್ ಇಂಡಿಯಾ, ಭಾರತದಲ್ಲಿಯ ಸೇವಾ ವಲಯ. ಓಕೆ, ಸೊ ದೀಸ್ ಆರ್ ದ 3 sub chapters which you come across in unit 1 under chapter 3, that is industry and service sector. ಸೊ ಘಟಕ 1 ಬರ್ತಕ್ಕಂಥ ಅಧ್ಯಾಯ 3ರಲ್ಲಿ ಬರ್ತಕ್ಕಂಥ 3 ಉಪಾಧ್ಯಾಯಗಳನ್ನು ಇವತ್ತು ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಒನ್ ಈಸ್ ಇಂಡಸ್ಟ್ರಿಯಲ್ ಪಾಲಿಸಿ. ಸೊ ಹಿಯರ್ ದ ಫಸ್ಟ್ ಪಾಯಿಂಟ್, ದಟ್ ಈಸ್ ದ ಇಂಟ್ರೊಡಕ್ಷನ್ ಪಾರ್ಟ್. So you have already know why the secondary sector needs industrial policy. ಕೈಗಾರಿಕೆಗೆ ಯಾಕೆ ನೀತಿಗಳು ಬೇಕಾಗಿದ್ದಾವೆ. So before that you know that there are a lot of already you have learned and already you come to know that industrial policies which have started in the early, that was in the year 1956, and later on it was reforms made under industrial policies, and after 1991 and so many 2000, so we may come across different types of industrial policies in secondary sector. ಸೊ ಈ ಒಂದು ದ್ವಿತೀಯ ವಲಯದಲ್ಲಿ ನೋಡ್ತಾ ಇದ್ದೀವಿ, ಕೈಗಾರಿಕೆಗೆ ಈ ಒಂದು ನೀತಿಗಳ ಒಂದು ಅವಶ್ಯಕತೆ ಇದೆ. ಯಾಕೆ? ವೈ ಇಂಡಸ್ಟ್ರೀಸ್ ನೀಡ್ ಪಾಲಿಸೀಸ್? ಬಿಕಾಸ್ a speedy process as well as growing informally or equilibrium so covered the entire area of India. So here that needs the policies. ಸೊ ಹೀಗಾಗಿ ಭಾರತ ದೇಶದ ನೋಡ್ತಾ ಇದ್ದೀವಿ ಯಾಕೆ ಕೈಗಾರಿಕೆ ನೀತಿಗಳ ಒಂದು ಅವಶ್ಯಕತೆ ಇದೆ ಅಂತ ಹೇಳಿದಾಗ, ಸೊ ದೇರ್ ಆರ್ ಸಮ್ ರೀಸನ್ಸ್ ಲೈಕ್, ಸೊ ಭಾರತದಲ್ಲಿಯ ಒಂದು ಕೈಗಾರಿಕಾ ಅಭಿವೃದ್ಧಿ ಅತಿ ವೇಗವನ್ನು ಆರ್ಥಿಕತೆಗೆ ಕೊಡುವ ಒಂದು ಉದ್ದೇಶ ಇರ್ಬೋದು. ಅದೇ ರೀತಿಯಾಗಿ ಮತ್ತು ದೇಶದಲ್ಲಿಯ ಒಂದು ಸಮತೋಲಿತ ಒಂದು ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಮತ್ತು ಕ್ಷಿಪ್ರಗತಿಯ ಒಂದು ಆರ್ಥಿಕ ಸುಧಾರಣೆಯನ್ನು ಮಾಡಲಿಕ್ಕೆ ಕೈಗಾರಿಕಾ ನೀತಿಗಳು ನಮಗೆ ಅತ್ಯವಶ್ಯಕವಾಗಿದ್ದಾವೆ ಅಂತ ಹೇಳ್ಬೋದು. ಸೊ ದಟ್ ಈಸ್ ವೈ ಇಂಡಸ್ಟ್ರಿಯಲ್ ಪಾಲಿಸಿ ವಿಚ್ ಲೀಡ್ಸ್ ಟು ಸೋ ಮೆನಿ ಡೆವಲಪ್ಮೆಂಟ್ಸ್ ಆಫ್ ಸೆಕೆಂಡರಿ ಸೆಕ್ಟರ್. ಸೊ ಹೀಗಾಗಿ ಕೈಗಾರಿಕೆ ನೀತಿ ಈ ದ್ವಿತೀಯ ವಲಯದ ಅನೇಕ ರೀತಿಯ ಒಂದು ಅಭಿವೃದ್ಧಿಗಳಿಗೆ ಪೂರಕವಾದಂತಹ ಒಂದು ನೀತಿಯಾಗಿದೆ ಅಂತಲೂ ಸಹ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಸೊ ಈ ಒಂದು ಕೈಗಾರಿಕೆಗಳ ಒಂದು ಧೋರಣೆ ಅಂದರೆ we have to develop the industry sector at macro level, not at micro level. ಸೊ ಸೂಕ್ಷ್ಮ ಅಥವಾ ಕಡಿಮೆ ವ್ಯಾಪ್ತಿಯೊಳಗೆ ನಾವು ಅವುಗಳನ್ನು ಅಭಿವೃದ್ಧಿಪಡಿಸ್ತಕ್ಕದ್ದಲ್ಲ, ಅವುಗಳ ವ್ಯಾಪ್ತಿ ವಿಸ್ತೃತೆಯನ್ನು ಪಡೆಯಬೇಕು, ಸಮಗ್ರವಾದಂಥ ಒಂದು ವ್ಯಾಪ್ತಿ ಅದು ಒಳಗೊಂಡಿರಬೇಕು. ಮತ್ತು ಅದೇ ರೀತಿಯಾಗಿ ಆ್ಯಂಡ್ ದೇರ್ ಫಂಕ್ಷನಿಂಗ್ ಆ್ಯಂಡ್ ದೇರ್ ಮ್ಯಾನೇಜ್ಮೆಂಟ್, ಸೊ ದಟ್ ಆಲ್ಸೋ ನೀಡ್ಸ್ ಸರ್ಟನ್ ಟೈಪ್ ಆಫ್ ಸರ್ಟನ್ ಟೈಪ್ ಆಫ್ ಪಾಲಿಸೀಸ್. ಸೊ ಹೀಗಾಗಿ ಇವುಗಳ ಸಾಧ್ಯ ಆಗಬೇಕಾದ್ರೆ ನಮಗೆ ಅಲ್ಲಿ ನೀತಿಯ ಅವಶ್ಯಕತೆ ಇದೆ. ಆದ್ದರಿಂದ ಇಂತಹ ನೀತಿಗಳನ್ನು ಪ್ರಸ್ತುತಪಡಿಸುವುದೇ ಕೈಗಾರಿಕಾ ನೀತಿ ಅಂತ ಇಲ್ಲಿ ಕರೆಯಲಾಗ್ತದೆ. ಸೊ ಫಾರ್ ದ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರಿ ಆ್ಯಂಡ್ ದೇರ್ ಡೆವಲಪ್ಮೆಂಟ್ ಆಫ್ ಎಟ್ ಮ್ಯಾಕ್ರೋ ಲೆವೆಲ್ಸ್ ಆ್ಯಂಡ್ ದೇರ್ ಫಂಕ್ಷನಿಂಗ್ ಆ್ಯಂಡ್ ದೇರ್ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಸೋ ಮೆನಿ ಸಬ್ಜೆಕ್ಟ್ ನೀಡ್ಸ್ ಸೊಫಿಸ್ಟಿಕೇಟೆಡ್ ಟೈಪ್ ಆಫ್ ಪಾಲಿಸೀಸ್ ವಿಚ್ ಆರ್ ನೋನ್ ಆ್ಯಸ್ ಇಂಡಸ್ಟ್ರಿಯಲ್ ಪಾಲಿಸಿ. ಸೊ ಇಂಥವುಗಳಿಗೆ ಏನಂತೀವಿ ಕೈಗಾರಿಕಾ ನೀತಿಗಳು ಅಂತ ಕರಿತೀವಿ. ಸೊ ಕೈಗಾರಿಕೆಗಳ ಅಭಿವೃದ್ಧಿಯ ಸಲುವಾಗಿಯೇ ತಳೆದಿರ್ತಕ್ಕಂತಹ ಒಂದು ಸಮಗ್ರವಾದಂತಹ ಧೋರಣೆ, ಉದ್ದಿಮೆಗಳ ಒಂದು ಸ್ಥಾಪನೆ, ಅವುಗಳ ಕಾರ್ಯಾಚರಣೆ ಮತ್ತು ನಿರ್ವಹಣೆಯ ವಿಷಯಗಳಲ್ಲಿ ಅನುಸರಿಸುವ ಈ ಒಂದು ಸರ್ಕಾರದ ಒಂದು ಅಧಿಕೃತ ನೀತಿಯನ್ನು ಕೈಗಾರಿಕಾ ನೀತಿ ಅಂತ ಇಲ್ಲಿ ಕರೆಯಲಾಗ್ತದೆ ಅಂತ ಹೇಳ್ಬೋದು. ಸೊ ಈಗ ಕೈಗಾರಿಕೆಯ ಪ್ರಗತಿ ಕುರಿತು ಸರ್ಕಾರ ಅನೇಕ ಈ ಒಂದು ಧೋರಣೆಗಳನ್ನು ಮಾಡಿದೆ ಅಂತ ಹೇಳ್ಬೋದು. ಸೊ ಹಿಯರ್ ದೇರ್ ಆರ್ ಸೋ ಮೆನಿ ಪಾಲಿಸೀಸ್ ಮೇಡ್. ಸೊ ಇನ್ ಸೆಕೆಂಡರಿ ಸೆಕ್ಟರ್, ದಟ್ ಈಸ್ ಇಂಡಸ್ಟ್ರಿ ಸೆಕ್ಟರ್. So industry sector comprises 4 types of industries. So here the first one is micro industries, or you can say that tiny industries, or rural industries, or cottage industries. ಸೊ ಮೊದಲನೇ ಒಂದು ಭಾಗದಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ಯಾವುದು ಗೃಹ ಕೈಗಾರಿಕೆಗಳು ಅಂತ ಹೇಳ್ತೀವಿ, ಅಥವಾ ಗುಡಿ ಕೈಗಾರಿಕೆ ಅಂತ ಕರಿತೀವಿ, ಅಥವಾ ಅತಿ ಚಿಕ್ಕ ಉದ್ದಿಮೆಗಳು ಅಂತಲೂ ಸಹ ನಾವು ಹೇಳ್ತೀವಿ. ಅದೇ ರೀತಿಯಾಗಿ ದ ಸೆಕೆಂಡ್ ಒನ್ ಈಸ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಸಣ್ಣ ಪ್ರಮಾಣದ ಕೈಗಾರಿಕೆಗಳು, ಇದು ಎರಡನೇ ಪ್ರಕಾರದ್ದು. And the third one is
medium scale industries. So comprising of all these three category we seen here that yesterday we have learnt in previous class, that is MSMEs, micro, small and medium enterprises. So these are all comprising in the year as per MSME Act 2006. ಇವೆಲ್ಲವುಗಳನ್ನು ಒಗ್ಗೂಡಿಸಿ ಒಂದು ವಲಯವನ್ನಾಗಿ ಮಾಡಲಾಯಿತು. ಆ ವಲಯ MSMEಗಳ ವಲಯ ಅಂತ ಹೇಳ್ತೀವಿ. ಸೊ ಅತಿ ಚಿಕ್ಕ ಉದ್ದಿಮೆಗಳು, ಚಿಕ್ಕ ಪ್ರಮಾಣದ ಉದ್ದಿಮೆಗಳು ಮತ್ತು ಮಧ್ಯಮ ಪ್ರಮಾಣದ ಉದ್ದಿಮೆಗಳನ್ನು MSME ಆ್ಯಕ್ಟ್ ಕಾಯ್ದೆಯ ಪ್ರಕಾರ 2006 ಅಡಿ ಅವುಗಳನ್ನು ಒಗ್ಗೂಡಿಸಿ ಒಂದು ಹೊಸ ಕೈಗಾರಿಕಾ ವಲಯವನ್ನು ಸ್ಥಾಪನೆ ಮಾಡಲಾಯಿತು. ಆ್ಯಂಡ್ ಸೆಪ್ರೇಟ್ಲಿ ವಿ ಹ್ಯಾವ್ ಬೈಫರ್ಕೇಟೆಡ್ ದಟ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಫ್ರಮ್ MSMEs. ಸೊ ಬೃಹತ್ ಪ್ರಮಾಣದ ಉದ್ದಿಮೆಗಳು ಏನಿದಾವೆ, ಕೈಗಾರಿಕೆಗಳಿದ್ದಾವೆ, ಲೈಕ್ ಪಬ್ಲಿಕ್ ಸೆಕ್ಟರ್ಸ್, ಸಾರ್ವಜನಿಕ ವಲಯದ ಬೃಹತ್ ಉದ್ದಿಮೆಗಳು. ಸೊ ಇಯರ್ ಇನ್ ಪ್ರೈವೇಟ್ ಸೆಕ್ಟರ್ ಇದೆ ಎಕ್ಸಾಂಪಲ್ಸ್ ಲೈಕ್ ಗೋಕಾಕ್ ಟೆಕ್ಸ್ಟೈಲ್ ಮಿಲ್ಸ್ ಆ್ಯಂಡ್ ಆಲ್ಸೋ ಗೌರ್ಮೆಂಟ್ ಇನ್ ಸೋ ಮೆನಿ ಗೌರ್ಮೆಂಟ್ ಇಂಡಸ್ಟ್ರೀಸ್. ಸೊ ಅನೇಕ ಈ ಒಂದು ಸಾರ್ವಜನಿಕ ವಲಯದ ಸರ್ಕಾರಿ ವಲಯದಲ್ಲಿರ್ತಕ್ಕಂಥ ಉದ್ದಿಮೆಗಳಿರ್ಬೋದು, ಖಾಸಗಿ ವಲಯದಲ್ಲಿ ಇರ್ತಕ್ಕಂಥ ಬೃಹತ್ ಪ್ರಮಾಣದ ಉದ್ಯಮಿಗಳಿರ್ಬೋದು. ಸೊ ಇವುಗಳನ್ನು MSMEಗಳಿಂದ ಹೊರಗಿಡಲಾಯಿತು ಅಂತ ಹೇಳ್ಬೋದು. ಸೊ ಈ ರೀತಿಯ ಒಂದು ಧೋರಣೆ, ತಾತ್ವಿಕವಾದಂತಹ ಧೋರಣೆ ಮತ್ತು ಅದೇ ರೀತಿಯಾಗಿ ಅವುಗಳ ಅನುಷ್ಠಾನ, ಸೊ ಮುಂತಾದವುಗಳ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕೈಗಾರಿಕೆಗಳಿಗೆ ಪ್ರೋತ್ಸಾಹವನ್ನು ಕೊಡುವ ಒಂದು ಉದ್ದೇಶದಿಂದ, ಅವುಗಳ ಕಾರ್ಯಾಚರಣೆ ಸುಗಮವಾಗುವ ಒಂದು ಉದ್ದೇಶದಿಂದ ಕೈಗಾರಿಕಾ ನೀತಿಗಳನ್ನು ಸರ್ಕಾರ ಅಳವಡಿಸಿಕೊಂಡಿತ್ತು ಅಂತ ಹೇಳ್ಬೋದು. ಸೊ ಫಾರ್ ದಟ್ ಪರ್ಪಸ್ ವಾಟ್ ದ ಇಂಡಸ್ಟ್ರಿಯಲ್ ಪಾಲಿಸಿ ನೀಡ್ಸ್. ಸೊ ಈ ಒಂದು ಹಿನ್ನೆಲೆಯಲ್ಲಿ ಕೈಗಾರಿಕೆ ನೀತಿಗೆ ಏನು ಬೇಕಾಗಿದೆ, ವಾಟ್ ಇಟ್ ಇನ್ಕ್ಲೂಡ್ಸ್, ವಾಟ್ ಈಸ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಇಂಡಸ್ಟ್ರಿಯಲ್ ಪಾಲಿಸಿ. ಸೊ ಹಿಯರ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಇಂಡಸ್ಟ್ರಿಯಲ್ ಪಾಲಿಸಿ ಆರ್ ದ ಮೆಥಡ್ಸ್, ಆಲ್ಸೋ ವಿ ಕ್ಯಾನ್ ಸೇ ದಟ್ ದ ಲಾಸ್ ವಿಚ್ ನೀಡ್ಸ್ ಇನ್ ಇಂಡಸ್ಟ್ರಿಯಲ್ ಪಾಲಿಸಿ ಲೈಕ್ ಮಾನಿಟರಿ ಪಾಲಿಸೀಸ್. ಹಣ ಸಂಬಂಧಿ ನೀತಿಗಳು ಒಂದು ಅತ್ಯವಶ್ಯಕ ಇದೆ. ಕೈಗಾರಿಕೆಗೆ ಸಂಬಂಧಪಟ್ಟ ಹಣ ಸಂಬಂಧಿ ನೀತಿ ಇರಬೇಕು. ಆ್ಯಂಡ್ ಆಲ್ಸೋ ವಿ ನೀಡ್ so here monetary policy means what? Monetary policy is nothing but it is the provision for the loans as well as the financial provisions given to the MSMEs and industry sector. ಓಕೆ, MSMEಗಳ ಸಲುವಾಗಿರ್ಬೋದು ಅಥವಾ ದ್ವಿತೀಯ ವಲಯದ ಒಂದು ಕೈಗಾರಿಕಾ ವಲಯಗೆ ಈ ಒಂದು ಹಣಕಾಸಿನ ನೀತಿಗಳು ಏನು ಹೇಳ್ತದೆ, ಸಾಲ ಸಂಬಂಧಗಳ ಬಗ್ಗೆ ಹೇಳ್ತದೆ. ಸೊ ಇಟ್ ಗಿವ್ಸ್ ದ ಇನ್ಫಾರ್ಮೇಷನ್ ಆಫ್ ವಾಟ್ ಆರ್ ದ ಲೋನ್ಸ್ ವಿಚ್ ಪ್ರಾವಿಷನ್ಸ್ ಆರ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಗಿವನ್ ಟು ದ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್. ಸೊ ಯಾವ ರೀತಿಯ ಒಂದು ಕೈಗಾರಿಕೆಗಳ ಒಂದು ಅಭಿವೃದ್ಧಿ ಸಲುವಾಗಿ ಹಣ ಅವಶ್ಯಕತೆ ಇದೆ ಅನ್ನುವುದನ್ನು ಹಣ ಸಂಬಂಧಿ ನೀತಿ ಕೈಗಾರಿಕಾ ಧೋರಣೆಯಲ್ಲಿ ಕಂಡು ಬರ್ತದೆ. ಆ್ಯಂಡ್ ದ ನೆಕ್ಸ್ಟ್ ಹಿಯರ್ ಒನ್ ಈಸ್ ಕಮ್ ಅಕ್ರಾಸ್ ಫಿಸ್ಕಲ್ ಪಾಲಿಸಿ, ಕೋಶೀಯ ನೀತಿ. ಸೊ ದ್ಯಾಟ್ ಈಸ್ ರಿಲೇಟೆಡ್ ಟು ದ ಟ್ಯಾಕ್ಸೇಷನ್ ಆಫ್ ಇಂಡಸ್ಟ್ರೀಸ್ ಆರ್ ಟ್ಯಾಕ್ಸೇಷನ್ ಆನ್ ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಗಿವನ್ ಬೈ ದ ಸೆಕೆಂಡರಿ ಸೆಕ್ಟರ್. ಸೊ ದ್ವಿತೀಯ ವಲಯದಿಂದ ಆಗತಕ್ಕಂಥ ಒಂದು ಉತ್ಪಾದನೆ ಮತ್ತು ಅವುಗಳ ಒಂದು ಸೇವೆಗೆ ಸಂಬಂಧಪಟ್ಟ ಒಂದು ತೆರಿಗೆ ನೀತಿ, ಅದು ರಾಜಸ್ವ ನೀತಿ ಅಥವಾ ಕೋಶೀಯ ನೀತಿ, ತೆರಿಗೆ ನೀತಿ ಅಂತ ಹೇಳ್ತಾ ಇದ್ದೀವಿ. ಆ್ಯಂಡ್ ದ ಅನದರ್ ಒನ್ ದಟ್ ಈಸ್ ಲೇಬರ್ ಪಾಲಿಸಿ, ಕಾರ್ಮಿಕ ನೀತಿಗಳು. ಮತ್ತು ಅದೇ ರೀತಿಯಾಗಿ ಈ ಒಂದು ಫಾರಿನ್ ಪಾಲಿಸೀಸ್ ಆರ್ ದ ಫಾರಿನ್ ಏಡ್ ಪಾಲಿಸಿ, ವಿದೇಶಿ ನೆರವಿನ ನೀತಿ. ಸೊ ಆಲ್ ದೀಸ್ ಕಂಪ್ರೈಸಿಂಗ್ ಆರ್ ವಿ ಕ್ಯಾನ್ ಸೇ ದ್ಯಾಟ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಇಂಡಸ್ಟ್ರಿಯಲ್ ಪಾಲಿಸಿ ಅಂತ ಹೇಳ್ತೀವಿ. ಇವೆಲ್ಲವುಗಳನ್ನು ಸೇರಿಸಿ ನಾವು ಹೇಳ್ತೀವಿ ಈ ಒಂದು ವಿಷಯ ವಸ್ತು, ಕೈಗಾರಿಕೆ ನೀತಿಯ ವಿಷಯ ವಸ್ತು ಏನೇನು ಒಳಗೊಂಡಿದೆ ಅಂತ ಹೇಳಿದಾಗ ಸೊ ವಿ ಹ್ಯಾವ್ ಟು ಸೇ ಲೈಕ್ ದಿಸ್. ಸೊ ಈ ರೀತಿಯ ಸಂಗತಿಗಳನ್ನು ಅಲ್ಲಿ ನಾವು ಹೇಳಬೇಕಾಗ್ತದೆ. ಸೊ ವಾಟ್ ಆರ್ ದೋಸ್? ಮಾನಿಟರಿ ಪಾಲಿಸಿ ಆ್ಯಂಡ್ ಫಿಸ್ಕಲ್ ಪಾಲಿಸಿ, ಲೇಬರ್ ಪಾಲಿಸಿ ಆ್ಯಂಡ್ ಫಾರಿನ್ ಏಡ್ ಪಾಲಿಸಿ. ಸೊ ದೀಸ್ ಆರ್ ನಥಿಂಗ್ ಬಟ್ ವಾಟ್? ದೀಸ್ ಆರ್ ದ ಕಂಪ್ರೈಸಿಂಗ್ ಆಫ್ ಇಂಡಸ್ಟ್ರಿಯಲ್ ಪಾಲಿಸೀಸ್ ಇನ್ ಇಂಡಿಯಾ ಆ್ಯಂಡ್ ಸಮ್ ಅದರ್ ಕಂಟ್ರೀಸ್. ಸೊ ಹೀಗಾಗಿ ಈಗಳಿಗೆ ಏನಂತೀವಿ, ಈ ಒಂದು ಕೈಗಾರಿಕಾ ನೀತಿಯ ಒಂದು ಅಂಶಗಳು ಅಂತ, ನಿಯಮಗಳು ಅಥವಾ ವಿಧಾನಗಳು ಅಂತಲೂ ಸಹ ನಾವಿಲ್ಲೇ ಕರೆಯಬಹುದು. ಸೊ ಈಗ ವಾಟ್ ಈಸ್ ದ ಬ್ಯಾಕ್ಗ್ರೌಂಡ್ ಆಫ್ ಇಂಡಸ್ಟ್ರಿ ಪಾಲಿಸಿ ಇನ್ ಇಂಡಿಯಾ? ಸೊ ಭಾರತದಲ್ಲಿಯ ಒಂದು ಕೈಗಾರಿಕಾ ನೀತಿಯ ಒಂದು ಹಿನ್ನೆಲೆ ಏನು? ಸೊ ವಿ ಹ್ಯಾವ್ ಸೀನ್ ಫ್ರಾಮ್ ಇನ್ ದ ಇಯರ್ 1948 April 6 Government of India announces its first industrial policy. ಸೊ ಭಾರತ ಸರ್ಕಾರ ಏಪ್ರಿಲ್ 6, 1948 ತನ್ನ ಪ್ರಪ್ರಥಮ ಕೈಗಾರಿಕಾ ನೀತಿಯನ್ನು ಘೋಷಣೆ ಮಾಡಿತು. ಸೊ ದ್ಯಾಟ್ ವಾಸ್ ಇನ್ ದ ಇಯರ್ 1948. ಸೊ ದಿಸ್ ವಾಸ್ ದ ಫಸ್ಟ್ ಇಂಡಸ್ಟ್ರಿಯಲ್ ಪಾಲಿಸಿ ವಿಚ್ ವಾಸ್ ಸ್ಟಾರ್ಟೆಡ್ ಇನ್ ದ ಇಯರ್ April 6, 1948. ಸೊ ಈ ನೀತಿ ಸಾರ್ವಜನಿಕ ವಲಯದ ಒಂದು ಪ್ರಬಲವಾದಂತಹ ಒಂದು ಸ್ಥಾನವನ್ನು ಮತ್ತು ಮಿಶ್ರ ಆರ್ಥಿಕ ಮಾದರಿಯನ್ನು ಅನುಸರಿಸಲಿಕ್ಕೆ ಇದು ಒಳವನ್ನ ತೋರಿತು ಅಂತ ಹೇಳ್ಬೋದು. ಸೊ ದಿಸ್ ಪಾಲಿಸಿ ಸ್ಟ್ರೆಸ್ಸಿಂಗ್ ಆನ್ ವಾಟ್? ಸೊ ಯಾವುದರ ಮೇಲೆ ಇದು ಹೆಚ್ಚು ಒತ್ತನ್ನು ಅಥವಾ ಒಂದು ಪ್ರಬಲವಾದಂತಹ ಒಂದು ಸ್ಥಾನವನ್ನು ನೀಡಿದೆ ಅಂದರೆ, ಸೊ ಹಿಯರ್ ಇಟ್ ಡೆವಲಪ್ಡ್ ದ ಇಂಡಸ್ಟ್ರಿ ಆನ್ ಬೇಸಿಸ್ ಆಫ್ ಮಿಕ್ಸ್ಡ್ ಎಕನಾಮಿಕ್ ಫ್ಯಾಕ್ಟರ್ಸ್. ಸೊ ಮಿಶ್ರ ಆರ್ಥಿಕ ಸಂಗತಿಗಳನ್ನು ಒಳಗೊಂಡಂತಹ ಒಂದು ಧೋರಣೆಯನ್ನು ಇದು ಒಳಗೊಂಡಿತು. ಆ್ಯಂಡ್ ಇಟ್ ಈಸ್ ಮೆಂಟ್ ಫಾರ್ ದ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್. ಸಾರ್ವಜನಿಕ ವಲಯಕ್ಕೆ ಸಂಬಂಧಪಟ್ಟ ಒಂದು ಹೆಚ್ಚು ಒತ್ತನ್ನು ಇದರಲ್ಲಿ ನೀಡಲಾಯಿತು. ಯಾವುದು? ಪ್ರಪ್ರಥಮ ಈ ಒಂದು ಕೈಗಾರಿಕಾ ನೀತಿ 1948.
ಅದೇ ರೀತಿಯಾಗಿ ಖಾಸಗಿ ವಲಯಕ್ಕೂ ಸಹ ಇಲ್ಲಿ ಅವಕಾಶವನ್ನು ನೀಡಲಾಯಿತು. ಸೊ ನಾಟ್ ಓನ್ಲಿ ಫಾರ್ ದ ಗೌರ್ಮೆಂಟ್ ಫ್ಯಾಕ್ಟರೀಸ್ ಆರ್ ಗೌರ್ಮೆಂಟ್ ಪಬ್ಲಿಕ್ ಸೆಕ್ಟರ್ಸ್, ಸೊ ಇಟ್ ವಿಲ್ ಗಿವ್ಸ್ ಆಲ್ಸೋ ದ ಪ್ರೊವಿಷನ್ ಫಾರ್ ದ ಪ್ರೈವೇಟ್ ಸೆಕ್ಟರ್ ಇಂಡಸ್ಟ್ರೀಸ್. ಸೊ ಪ್ರೈವೇಟ್ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್, ಸಾರ್ವಜನಿಕ ವಲಯ, ಖಾಸಗಿ ವಲಯದಲ್ಲಿ ಬರ್ತಕ್ಕಂಥ ಸಾರ್ವಜನಿಕ ವಲಯದ ಒಂದು ಉದ್ಯಮಿಗೂ ಸಹ ಈ ಒಂದು ನೀತಿಯಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಲಾಯಿತು ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಇನ್ ದ ಇಯರ್ 1956, ಸೊ ದಿಸ್ ವಾಸ್ ಅನದರ್ ಇಂಡಸ್ಟ್ರಿಯಲ್ ಪಾಲಿಸಿ ಮೇಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. 1956ರಲ್ಲಿ ಮತ್ತೊಂದು ಕೈಗಾರಿಕಾ ನೀತಿಯನ್ನು ಅಳವಡಿಸಿಕೊಳ್ಳಲಾಯಿತು. ಸೊ ದ್ಯಾಟ್ ಪಾಲಿಸಿ ಈಸ್ ನೋನ್ ಫಾರ್ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರಿಯಲ್ ಪಾಲಿಸಿ ಆಫ್ ಇಂಡಿಯಾ. ಸೊ 1956 ನೀತಿಯಲ್ಲಿ ಅಳವಡಿಸಿಕೊಳ್ಳಲಾದ ಒಂದು ಕೈಗಾರಿಕಾ ನೀತಿ ಸಾರ್ವಜನಿಕ ವಲಯದ ಒಂದು ವಿಸ್ತರಣೆಗೆ ಹೆಚ್ಚು ಮಾನ್ಯತೆ ನೀಡಿದ್ದರಿಂದ ಇದನ್ನು ಸಾರ್ವಜನಿಕ ವಲಯದ ಕೈಗಾರಿಕಾ ನೀತಿ ಅಂತಲೂ ಸಹ ಇದನ್ನು ಕರೆಯಲಾಗ್ತದೆ ಅಂತ ಹೇಳ್ಬೋದು. ಸಿಮಿಲರ್ಲಿ ಇನ್ ದ ಇಯರ್ 1977, so there are a lot of changes made in the industrial policy which gives rise to or which gives importance for cottage industries or tiny industries, and also we can say that micro industries. ಅದೇ ರೀತಿಯಾಗಿ 1977 ಇಸ್ವಿಯಲ್ಲಿ ಕೈಗಾರಿಕಾ ನೀತಿಗೆ ಸ್ವಲ್ಪ ತಿದ್ದುಪಡಿಯನ್ನು ಮಾಡಿ ಅಲ್ಲಿ ಗುಡಿ ಕೈಗಾರಿಕೆಗಳ ಒಂದು ಅಭಿವೃದ್ಧಿ ಅಥವಾ ಗ್ರಾಮೀಣ ಕೈಗಾರಿಕೆಗಳಿಗೆ ಒಂದು ಪ್ರೋತ್ಸಾಹವನ್ನು ನೀಡಲಾಯಿತು. ಮತ್ತು ಅದೇ ರೀತಿಯಾಗಿ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಅವುಗಳ ಮೂಲಕ ಈ ಒಂದು ಕೈಗಾರಿಕೆಗಳ ಒಂದು ಅಭಿವೃದ್ಧಿಗೆ ಅಲ್ಲಿ ಪ್ರೋತ್ಸಾಹವನ್ನು ನೀಡಲಾಯಿತು. ಸೊ ವಿ ಕ್ಯಾನ್ ಸಿ ದಟ್ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರ್ ವೇರ್ ಎಸ್ಟಾಬ್ಲಿಷ್ಡ್ ಇನ್ ಆಲ್ ಡಿಸ್ಟ್ರಿಕ್ಟ್ ಪ್ಲೇಸಸ್ ಆಫ್ ಕರ್ನಾಟಕ ಆ್ಯಂಡ್ ಸೋ ಮೆನಿ ಸ್ಟೇಟ್ಸ್ ಇನ್ ಇಂಡಿಯಾ. ಸೊ ಈ ಒಂದು ಹಿನ್ನೆಲೆಯಲ್ಲಿ ನೋಡ್ತಾ ಇದ್ದೀವಿ. ಸೊ ಇವುಗಳ ಒಂದು ಅಭಿವೃದ್ಧಿಯ ಸಲುವಾಗಿಯೇ ಕೈಗಾರಿಕಾ ನೀತಿಯ ಒಂದು ಪ್ರಯುಕ್ತ 1976ನೇ ಇಸ್ವಿಯ ನಂತರ ನೋಡ್ತಾ ಇದ್ದೀವಿ ಭಾರತ ದೇಶದಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಒಂದು ಸ್ಥಾಪನೆಯನ್ನು ಮಾಡಲಾಯಿತು. ಸೊ ಅವುಗಳ ಒಂದು ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದೊಂದು ಜಿಲ್ಲಾ ಕೈಗಾರಿಕಾ ಸೇವೆ ಮಾಡಿ ಅವುಗಳ ಮೂಲಕ ಈ ಒಂದು ಕೈಗಾರಿಕೆಯ ಒಂದು ನೀತಿಯ ಪ್ರಯುಕ್ತ ಅವುಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಹೆಚ್ಚು ಒತ್ತನ್ನು ನೀಡಲಾಯಿತು, ಸ್ಪೆಷಲಿ ಫಾರ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆ್ಯಂಡ್ ಟೈನಿ ಆರ್ ಮೈಕ್ರೋ ಎಂಟರ್ಪ್ರೈಸಸ್ ಇನ್ ಸ್ಮಾಲ್ ಇನ್ ವಿಲೇಜ್ ಏರಿಯಾ. ಸೊ ಅದೇ ರೀತಿಯಾಗಿ ಕೈಗಾರಿಕಾ ನೀತಿಯು ಸೊ ವಾಟ್ ಈಸ್ ದ ಆಬ್ಜೆಕ್ಟಿವ್ ಆಫ್ ಇಂಡಸ್ಟ್ರಿಯಲ್ ಪಾಲಿಸಿ? ಸೊ ದ ಮೇನ್ ಆಬ್ಜೆಕ್ಟಿವ್ ಆಫ್ ಇಂಡಸ್ಟ್ರಿಯಲ್ ಪಾಲಿಸಿ ಟು ಇನ್ಕ್ರೀಸ್ ದ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಆ್ಯಂಡ್ ಆಲ್ಸೋ ಟು ಇಂಪ್ರೂವ್ ದ ಎಫಿಷಿಯನ್ಸಿ ಆಫ್ ಪಬ್ಲಿಕ್ ಸೆಕ್ಟರ್ಸ್ ಇನ್ ಇಂಡಿಯಾ. ಸೊ ಒಂದು ಮುಖ್ಯ ಉದ್ದೇಶ ಏನು? ಕೈಗಾರಿಕಾ ನೀತಿಯ ಒಂದು ಮುಖ್ಯ ಉದ್ದೇಶ ಏನಂತ ಹೇಳ್ತೀವಿ? ಕೈಗಾರಿಕಾ ಉತ್ಪಾದನೆಯನ್ನು ಹೆಚ್ಚಿಸುವುದು ಮತ್ತು ಸಾರ್ವಜನಿಕ ವಲಯದ ದಕ್ಷತೆಯನ್ನು ಉತ್ತಮಪಡಿಸ್ತಕ್ಕಂತಹ ಒಂದು ಪ್ರಮುಖವಾದಂತಹ ಈ ಒಂದು ಉದ್ದೇಶವನ್ನು ಈ ಒಂದು ಕೈಗಾರಿಕಾ ನೀತಿಯ ಧೋರಣೆ ಒಳಗೊಂಡಿದೆ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ದ ಬ್ಯಾಕ್ಗ್ರೌಂಡ್ ಆಫ್ ಇಂಡಸ್ಟ್ರಿಯಲ್ ಪಾಲಿಸಿ ಇನ್ ಇಂಡಿಯಾ. ಸೊ ಇದು ಒಂದು ಹಿನ್ನೆಲೆ ಗೊತ್ತಾಯ್ತು ನಿಮಗೆ. ಸೊ ಯಾವ ರೀತಿಯಾಗಿ ವೆನ್ ಇಟ್ ವಾಸ್ ಸ್ಟಾರ್ಟೆಡ್ ಇನ್ ದ ಇಯರ್, ಇಂಡಸ್ಟ್ರಿಯಲ್ ಪಾಲಿಸಿ ವಾಸ್ ಸ್ಟಾರ್ಟೆಡ್ ಇನ್ ದ ಇಯರ್ ಇನ್ ದ April 6, 1948, and the next one that was introduced in the year 1956, and later on there are so many policies made. ಅದೇ ರೀತಿಯಾಗಿ ಇನ್ ದ ಇಯರ್ 1991 we can see new industrial policy which reflects on LPG policies. ಓಕೆ, 1991ರ ಕೈಗಾರಿಕಾ ನೀತಿ ಸೊ ಯಾವುದರ ಮೇಲೆ ಹೆಚ್ಚು ಬೆಳಕನ್ನು ನೀಡಿತು ಅಂದರೆ ಭಾರತ ದೇಶದ ಒಂದು ಅರ್ಥವ್ಯವಸ್ಥೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು LPGಯ ಒಂದು ನೀತಿಯ ಮೇಲೆ ಬೆಳಕನ್ನು ನೀಡಿದಂಥ ಒಂದು ಕೈಗಾರಿಕಾ ನೀತಿಯಾಗಿದೆ ಅಂತ ಹೇಳ್ಬೋದು. ಸೊ ಭಾರತ ಸರ್ಕಾರ ಜುಲೈ 24, 1991ರಂದು ತನ್ನ ಹೊಸ ಕೈಗಾರಿಕಾ ನೀತಿಯನ್ನು ಘೋಷಣೆ ಮಾಡಿದೆ ಅಂತ ಹೇಳ್ಬೋದು. ಸೊ ದ್ಯಾಟ್ ವಾಸ್ ಇಂಪ್ಲಿಮೆಂಟೆಡ್ ಇನ್ ದ ಬಜೆಟ್ 1991-92. ಸೊ 1991 ಜುಲೈ 24ರಂದು ಭಾರತ ಸರ್ಕಾರ ಹೊಸ ಕೈಗಾರಿಕಾ ನೀತಿಯನ್ನು ಪ್ರಸ್ತುತಪಡಿಸಿತು ಅಂತ ಹೇಳ್ಬೋದು. ಅದನ್ನು 1991-92ರ ಬಜೆಟ್ನಲ್ಲಿ ಮಂಡಿಸಲಾಗಿದೆ ಅಂತ ಹೇಳ್ಬೋದು. ಸೊ ಹಿಯರ್ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ 1991 ಇಂಡಸ್ಟ್ರಿಯಲ್ ಪಾಲಿಸಿ ಇನ್ ಇಂಡಿಯಾ? ಭಾರತದಲ್ಲಿಯ ಈ ಒಂದು 1991ರ ಹೊಸ ಕೈಗಾರಿಕಾ ನೀತಿಯ ಒಂದು ಧ್ಯೇಯೋದ್ದೇಶಗಳೇನು? ವಾಟ್ ಆರ್ ದ ವಿಷನ್ಸ್ ಆರ್ ಆಬ್ಜೆಕ್ಟಿವ್ಸ್? ಸೊ ಇಲ್ಲಿ ನಂಬರ್ 1, ಸೊ ಅನ್ಸೇಕೇಬಲ್ ದ ಇಂಡಸ್ಟ್ರಿಯಲ್ ಎಕಾನಮಿ ಫ್ರಾಮ್ ದ ಬ್ಯೂರೋಕ್ರಾಟಿಕ್ ಕಂಟ್ರೋಲ್ಸ್. ಸೊ ಈಗ ನೌಕರಶಾಹಿ ನಿಯಂತ್ರಣಗಳಿಂದ ಕೈಗಾರಿಕಾ ಆರ್ಥಿಕತೆಯನ್ನು ಮುಕ್ತಗೊಳಿಸುವುದು. ಸೊ ಹಿಯರ್ ದೇರ್ ಇಸ್ ಅ ಬ್ಯೂರೋಕ್ರಸಿ. We cannot expect transparency and efficiency in government industry and also in private sector industry. ಸೊ ಖಾಸಗಿ ವಲಯದಲ್ಲಿ ಬರ್ತಕ್ಕಂಥ ಒಂದು ಕೈಗಾರಿಕೆಗಳೊಂದು ಏನು ಪಾರದರ್ಶಕತೆ ಇರಬೇಕು, ಅದೇ ರೀತಿಯಾಗಿ ದಕ್ಷತೆಯ ಒಂದು ಉತ್ಪಾದನೆ ಮತ್ತು ದಕ್ಷತೆಯ ಒಂದು ಆಡಳಿತ. ಸೊ ಇವುಗಳ ಸಲುವಾಗಿಯೇ ಏನು ಇದು ಸಾಧ್ಯವಾಗಬೇಕಾದ್ರೆ ನೌಕರಶಾಹಿಯ ಒಂದು ನಿಯಂತ್ರಣ ಕೈಗಾರಿಕಾ ಆರ್ಥಿಕತೆಯನ್ನು ಮುಕ್ತಗೊಳಿಸಲಿಕ್ಕೆ ಇದು ಒಂದು ಉದ್ದೇಶವನ್ನು ಒಳಗೊಂಡಿದೆ ಅಂತ ಹೇಳ್ಬೋದು. ಸೊ ಈಗ ನೋಡ್ತಾ ಇದ್ದೀವಿ ಭಾರತದಲ್ಲಿ ದೇರ್ ಆರ್ ಸೋ ಮೆನಿ act were made, and also there are so many policies were made. So all these policies under the supervision of government bureaucrats, ಸರ್ಕಾರದ ಒಂದು ಆಡಳಿತಶಾಹಿ ವರ್ಗದಲ್ಲಿ ಸೊ ಅವುಗಳ ಒಂದು ನಿಯಂತ್ರಣದಲ್ಲಿ ಮೂಲಕ ನಡೆಯತಕ್ಕಂಥ ಒಂದು ವ್ಯವಸ್ಥೆಯಾಗಿದೆ ಅಂತ ಹೇಳ್ಬೋದು. ಸೊ ಹೀಗಾಗಿ 1900ರ ಕೈಗಾರಿಕಾ ನೀತಿ ಇವೆಲ್ಲವುಗಳನ್ನು ಪ್ರಮುಖವಾದ ಒಂದು ಬದಲಾದ ಒಂದು ಸನ್ನಿವೇಶಗಳಲ್ಲಿ ಮತ್ತು ಜಾಗತಿಕ ಒಂದು ಸನ್ನಿವೇಶದಲ್ಲಿ ಇದಕ್ಕೆ ಹೊಸ ರೂಪವನ್ನು ನೀಡಲಾಗಿತ್ತು ಅಂತ ಹೇಳ್ಬೋದು.
ಸೊ ಈಗ ದಟ್ ಈಸ್ ವೈ ವಿ ಕಾಲ್ ಇಟ್ ಎಸ್ 1991 ಇಂಡಸ್ಟ್ರಿಯಲ್ ಪಾಲಿಸಿ ಇಸ್ ಅ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಆಫ್ ಇಂಡಿಯಾ. Why? Because there are so many modification made, there are so many changes made, or there are so many amendments made of the so many old industrial policies. ಸೊ ಹೀಗಾಗಿ ಅನೇಕ ಈ ಒಂದು ಹಳೆಯ ಒಂದು ಕೈಗಾರಿಕಾ ನೀತಿಗಳ ಹಿಂದೆ ಏನು ನೀವು ಇದು ಕಲ್ತಿದ್ರೆ ಸೊ ಅವುಗಳಿಗೆ ಅನೇಕ ರೀತಿಯ ಬದಲಾವಣೆಗಳನ್ನು ಮಾಡಲಾಯಿತು, ತಿದ್ದುಪಡಿಯನ್ನು ಮಾಡಲಾಯಿತು ಮತ್ತು ಹೊಸ ಜಾಗತಿಕ ಆರ್ಥಿಕ ವ್ಯವಸ್ಥೆಗೆ ಅನುಗುಣವಾದಂತಹ ಒಂದು ಕೈಗಾರಿಕಾ ನೀತಿಯನ್ನು ಅಳವಡಿಸಿಕೊಳ್ಳಲಿಕ್ಕೆ ಆಗಿತ್ತು ಅಂತ ಹೇಳ್ಬೋದು. ಸೊ ಈ ರೀತಿಯ ಒಂದು ಉದ್ದೇಶದ ಒಂದು ಸಾಕಾರತೆಗೆ ಮತ್ತು ಆ ಒಂದು ವಿಷನ್ ಆ್ಯಂಡ್ ಮಿಷನ್ ಆ್ಯಂಡ್ ವಿಷನ್ ಅಂತ ಹೇಳ್ತೀವಲ್ಲ. ಸೊ ಹೀಗಾಗಿ ಅವುಗಳನ್ನು ಕಾರ್ಯಾಚರಣೆ ಇರ್ಬೋದು, ದೇಶಗಳನ್ನು ಈಡೇರಿಕೆಗಾಗಿ ಇದನ್ನು ಈ ರೀತಿಯಾಗಿ ಮಾಡಲಾಯಿತು ಅಂತ ಹೇಳಿ. ಆ್ಯಂಡ್ ದ ಸೆಕೆಂಡ್ ಆಬ್ಜೆಕ್ಟಿವ್ ಇಸ್ ದಟ್ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಆ್ಯಂಡ್ ರಿಮೂವಲ್ ಆಫ್ ಪಾವರ್ಟಿ, ಉದ್ಯೋಗ ಸೃಷ್ಟಿ ಮತ್ತು ಬಡತನ ನಿರ್ಮೂಲ ಮಾಡತಕ್ಕಂಥ ಒಂದು ಉದ್ದೇಶ. ಸೊ ಉದ್ಯೋಗ ಸೃಷ್ಟಿಯನ್ನು ಮಾಡುವುದು ಮತ್ತು ಬಡತನ ನಿರ್ಮೂಲನೆ ಮಾಡುವ ಒಂದು ಉದ್ದೇಶವನ್ನು 1991 ಕೈಗಾರಿಕಾ ನೀತಿ ಒಳಗೊಂಡಿದೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಅಬೋಲಿಷನ್ ಆಫ್ ಇಂಡಸ್ಟ್ರಿಯಲ್ ಲೈಸೆನ್ಸಿಂಗ್, ಕೈಗಾರಿಕಾ ಪರವಾನಗಿಯ ವ್ಯವಸ್ಥೆಯ ಒಂದು ನಿರ್ಮೂಲನೆಯನ್ನು ಮಾಡುವುದು. ಸೊ ಭಾರತದ ಅರ್ಥವ್ಯವಸ್ಥೆಯಡಿ ನೋಡ್ತಾ ಇದ್ದೀವಿ. ಸೊ ಲಿಬರಲ್ ಪಾಲಿಸಿ, ಸೊ ಇಂಡಸ್ಟ್ರೀಸ್ ನೀಡ್ ಅ ಲಿಬರಲ್ ಪಾಲಿಸಿ, ನಾಟ್ ದ ರಿಸ್ಟ್ರಿಕ್ಟೆಡ್ ಪಾಲಿಸಿ. ಭಾರತ ದೇಶದ ಕೈಗಾರಿಕೆಗಳಿಗೆ ಏನು ಬೇಕಾಗಿದೆ, ಉದಾರೀಕರಣ ನೀತಿಯ ಒಂದು ಕೈಗಾರಿಕೆಯ ನೀತಿ ಬೇಕಾಗಿದೆ ಹೊರತು ಅಲ್ಲಿ ನಿರ್ಬಂಧಿತ ಅಥವಾ ನಿಷೇಧಿತವಾದಂತಹ ಅವುಗಳ ಮೇಲೆ ಕಟ್ಟುಪಾಡುಗಳನ್ನು ಹೇರ್ತಕ್ಕಂತಹ ಒಂದು ನೀತಿ ನಿಯಮಗಳು ನಮ್ಮ ಕೈಗಾರಿಕಾ ವಲಯಕ್ಕೆ ಬೇಕಾಗಿಲ್ಲ. ಸೊ ಹೀಗಾಗಿ ಇಲ್ಲಿ ಕೈಗಾರಿಕಾ ವಲಯದ ಒಂದು ಪರವಾನಗಿ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡ್ತಕ್ಕಂಥದ್ದು. ಸೊ ಇನ್ ದಿಸ್ ಕೇಸ್ ಗೌರ್ಮೆಂಟ್ ಆಫ್ ಇಂಡಿಯಾ, ಸೊ 18 ಇಂಡಸ್ಟ್ರೀಸ್ ವೇರ್, ಸೊ ವಾಟ್ ಎವರ್ ದೇ ನೀಡ್ ಅ ಲೈಸೆನ್ಸ್. ಸೊ ಅಂಡರ್ ದಿಸ್ ವಿ ಕ್ಯಾನ್ ಸಿ ದ್ಯಾಟ್ ದ ಕೋಲ್ ಇಂಡಸ್ಟ್ರೀಸ್, ಕಲ್ಲಿದ್ದಲು ಉದ್ಯಮ ಇರ್ಬೋದು, ಪೆಟ್ರೋಲಿಯಂ ಇಂಡಸ್ಟ್ರೀಸ್, ಅದೇ ರೀತಿಯಾಗಿ ಸಕ್ಕರೆ ಶುಗರ್ ಇಂಡಸ್ಟ್ರೀಸ್, ಆ್ಯಂಡ್ ಟೊಬ್ಯಾಕೋ ಇಂಡಸ್ಟ್ರೀಸ್, ಸಿಗರೇಟು ತಂಬಾಕು ಹೊಗೆ ಸೊಪ್ಪಿನ ತಯಾರಿಕೆಗಳು, ಮೋಟಾರು ಕಾರು, ಆ್ಯಂಡ್ ಸೊ ಆಟೋಮೊಬೈಲ್ ಇಂಡಸ್ಟ್ರೀಸ್, ಆ್ಯಂಡ್ ಅದೇ ರೀತಿಯಾಗಿ ಇಂಡಸ್ಟ್ರಿಯಲ್ so many other types of pharmaceuticals and pharmaceutical equipments, also, and so many types of that is cold storage for home purposes. ಅದೇ ರೀತಿಯಾಗಿ ಯಂತ್ರಗಳ ಬಟ್ಟೆ ಇರ್ಬೋದು, ಒಗೆಯುವ ಯಂತ್ರಗಳಿರ್ಬೋದು, ಹವಾ ನಿಯಂತ್ರಕಗಳಿರ್ಬೋದು, ಅಂದರೆ ಏರ್ ಕೂಲರ್ಸ್. ಸೊ ಆಲ್ ದೀಸ್ ಆರ್ ಕಮ್ಸ್ ಅಂಡರ್ ವಾಟ್, ಆಲ್ ದೀಸ್ ಆರ್ ದೇ ನೀಡ್ ದ, ಸೊ these type of industries, so they cannot need a compulsory permission from the industry, from the concerned department. ಸೊ ಈ ಉದ್ದಿಮೆಗಳಿಗೆ ಮೊದಲು ಏನು ಮಾಡಲಾಗ್ತಿತ್ತು, ಇವುಗಳ ಮೇಲೆ ನಿರ್ಬಂಧಗಳನ್ನು ಹೇರಲಾಗ್ತಿತ್ತು. ಸೊ ಈ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಬೇಕಾದ್ರೆ ನೀವು ಎಲ್ಲವನ್ನು ಪರವಾನಗಿ ಪಡೆದೇ ಮಾಡಬೇಕು, ಪ್ರತಿಯೊಂದಕ್ಕೂ ನೀವು ಪರವಾನಗಿ ತಗೊಳ್ಬೇಕು ಅಂತ ಅನೇಕ ರೀತಿಯ ನಿರ್ಬಂಧಗಳನ್ನು, ಕಟ್ಟುಪಾಡುಗಳನ್ನು ವಿಧಿಸಲಾಗಿತ್ತು. 1991 ಕೈಗಾರಿಕಾ ನೀತಿಯಲ್ಲಿ ನೋಡ್ತಾ ಇದ್ದೀವಿ. ಸೊ ಇವುಗಳ ಒಂದು ನಿರ್ಬಂಧಗಳನ್ನು ಸಡಿಲಗೊಳಿಸಲಾಯಿತು ಬಿಕಾಸ್ ಆಫ್ ದ ಲಿಬರಲೈಸೇಷನ್ ಪಾಲಿಸಿ ಆಫ್ ಇಂಡಿಯಾ. ಸೊ ಭಾರತ ದೇಶದ ಒಂದು ಉದಾರೀಕರಣ ನೀತಿಯ ಪ್ರಯುಕ್ತ ಇಲ್ಲಿ ಇವುಗಳ ನಿರ್ಬಂಧಗಳನ್ನು ಸಡಿಲು ಮಾಡಲಾಯಿತು ಈ ಒಂದು 18 ಕೈಗಾರಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಅಂತ ಹೇಳ್ತೀವಿ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ದಟ್ ಗೌರ್ಮೆಂಟ್ ಕಂಟ್ರೋಲ್ ಈಸ್ ಇಂಪಾರ್ಟೆಂಟ್ ಸೆಕ್ಟರ್ಸ್. ಸೊ ಪ್ರಮುಖ ವಲಯಗಳಲ್ಲಿ ಸರ್ಕಾರದ ನಿಯಂತ್ರಣ ತರುವ ಒಂದು ಉದ್ದೇಶ, ಪ್ರಮುಖ ವಲಯಗಳು. ಸೊ ವಿ ನೀಡ್ ಅ ಕಂಟ್ರೋಲ್ ಇನ್ ಸೋ ಮೆನಿ ಇಂಪಾರ್ಟೆಂಟ್ ಸೆಕ್ಟರ್ಸ್. ಸೊ ದಟ್ ಈಸ್ ಅ ಮೇನ್ ಆಬ್ಜೆಕ್ಟಿವ್ ಆಫ್ 1991 ಇಂಡಸ್ಟ್ರಿಯಲ್ ಪಾಲಿಸಿ. ಸೊ 1956 ಕೈಗಾರಿಕಾ ನೀತಿಯ ಧೋರಣೆಗೆ ಅನುಗುಣವಾಗಿ ಇದನ್ನು ಉಳಿಸಿಕೊಂಡಿದೆ ಅಂತ ಹೇಳ್ತೀವಿ. ಸೊ ದಿಸ್ ಆಬ್ಜೆಕ್ಟಿವ್ ಈಸ್ ರಿಟೇನ್ಡ್ ವಿತ್ ಇಂಡಿಯನ್ ನ್ಯೂ ಪಾಲಿಸಿ. ವೈ? ಬಿಕಾಸ್ ಫಾರ್ ದ ಸೇಕ್ ಆಫ್, ಫಾರ್ ದ ಇಂಟ್ರೆಸ್ಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಇಂಡಿಯಾ, ಭಾರತ ಸರ್ಕಾರದ ಒಂದು ಹಿತಾಸಕ್ತಿ, ದೇಶದ ಒಂದು ಹಿತಾಸಕ್ತಿಯ ಒಂದು ರಕ್ಷಣೆ ಕಾರಣದಿಂದ ಇದನ್ನು ಉಳಿಸಿಕೊಂಡಿದ್ದೀವಿ. ಸೊ ಪ್ರಮುಖ ವಲಯಗಳಲ್ಲಿ ಸರ್ಕಾರದ ನಿಯಂತ್ರಣ. ಸೊ ಹಿಯರ್ ದ ಬೆಸ್ಟ್ ಎಕ್ಸಾಂಪಲ್ ಐ ವಿಶ್ ಟು ಗಿವ್ ಹಿಯರ್ ಇನ್ ಡಿಫೆನ್ಸ್ ಇಂಡಸ್ಟ್ರಿ. ಸೊ ಅದೇ ರೀತಿಯಾಗಿ ರೈಲ್ವೆ ಇಂಡಸ್ಟ್ರೀಸ್ ಆ್ಯಂಡ್ ಸೋ ಮೆನಿ ಇಂಡಸ್ಟ್ರೀಸ್ ವಿಚ್ ಆರ್ ಎಸೆನ್ಷಿಯಲ್ ಆ್ಯಂಡ್ ವಿಚ್ ಆರ್ ಫಾರ್ ದ ವೆಲ್ಫೇರ್ ಆಫ್ ಇಂಡಿಯನ್ ಪೀಪಲ್ ಆ್ಯಂಡ್ ಫಾರ್ ದ ವೆಲ್ಫೇರ್ ಆಫ್ ಇಂಡಿಯನ್ ಗೌರ್ಮೆಂಟ್. ಭಾರತ ಸರ್ಕಾರ, ಭಾರತ ಜನರ ಒಂದು ಹಿತಾಸಕ್ತಿ ಮತ್ತು ದೇಶದ ಒಂದು ರಕ್ಷಣೆಯ ಸಲುವಾಗಿ ಭಾರತದ ಒಂದು ಕೆಲವು ಕೈಗಾರಿಕೆಗಳನ್ನು ಸೊ ಸರ್ಕಾರ ತನ್ನ ನಿಯಂತ್ರಣದಲ್ಲಿಯೇ ಈಗಲೂ ಸಹ ಇಟ್ಟುಕೊಂಡಿರುವುದನ್ನು ನಾವು ನೋಡಬಹುದು. ಇನ್ನು ಅದೇ ರೀತಿಯಾಗಿ ಕಾರ್ಮಿಕ ಕ್ಷೇಮಾಭಿವೃದ್ಧಿ, ಫಾರ್ ದ ಪರ್ಪಸ್ ಆಫ್ ಲೇಬರ್ ವೆಲ್ಫೇರ್. ಸೊ ಮತ್ತೊಂದು ಪ್ರಮುಖವಾದ ಉದ್ದೇಶ ಏನು, ಕಾರ್ಮಿಕರ ಒಂದು ಕ್ಷೇಮಾಭಿವೃದ್ಧಿಯನ್ನು ಮಾಡಲಿಕ್ಕೆ. ಸೊ ಲೇಬರ್ಸ್ ನೀಡ್ ಸೋ ಮೆನಿ ಫೆಸಿಲಿಟೀಸ್ ಫ್ರಾಮ್ ದ ಇಂಡಸ್ಟ್ರಿಯಲ್ ಓನರ್ಸ್. ಕೈಗಾರಿಕಾ ಮಾಲೀಕರಿಂದ ಇಲ್ಲಿ ಕಾರ್ಮಿಕ ವರ್ಗಕ್ಕೆ ಏನು ಬೇಕಾಗಿದೆ, ಅತ್ಯಾಧುನಿಕ ಒಂದು ಸೌಲಭ್ಯಗಳನ್ನು ಬೇಕಾಗಿದೆ. ಬಿಕಾಸ್ ದ ಚೇಂಜಿಂಗ್ ವರ್ಲ್ಡ್. ಸೊ ಈ ಒಂದು ಬದಲಾವಣೆ ಆಗುತ್ತಿರುವ ಒಂದು ಜಗತ್ತಿನಲ್ಲಿ ಅವರಿಗೂ ಸಹ ಒಂದು ಬದಲಾವಣೆ, ಅವರಿಗೆ ಒಂದು ಕಲ್ಯಾಣಕ್ಕೆ ಆದ್ಯತೆಯನ್ನು ನೀಡಬೇಕಾದಂಥ ಒಂದು ಅವಶ್ಯಕತೆ ಇದೆ. ಆದ್ದರಿಂದ ಸೊ 1991 ಇಂಡಸ್ಟ್ರಿಯಲ್ ಪಾಲಿಸಿ ಇನ್ಕ್ಲೂಡ್ಸ್ ಲೇಬರ್ ವೆಲ್ಫೇರ್ ಫ್ಯಾಕ್ಟರ್ಸ್. ಸೊ ಇದು ಒಂದು ಸಂಗತಿನೇ ಇದು ಒಳಗೊಂಡಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ another thing is that reforms in the public sector, ಸಾರ್ವಜನಿಕ ವಲಯದ ಒಂದು ಸುಧಾರಣೆ.
1991 ಸಾರ್ವಜನಿಕ ವಲಯದಲ್ಲಿ ನೋಡ್ತಾ ಇದ್ವಿ, ಇಲ್ಲಿ ಸುಧಾರಣೆಗೆ ಹೆಚ್ಚು ಆದ್ಯತೆಯನ್ನು ನೀಡಲಾಯಿತು ಅಂತ ಹೇಳ್ಬೋದು. ಸೊ ಅಂಡರ್ 70 ಇಂಡಸ್ಟ್ರೀಸ್, so under 17 8 industries were retained with the and remaining industries were removed from the restriction, that is here the examples like iron and steel industries, ಕಬ್ಬಿನ ಮತ್ತು ಉಕ್ಕು ಕೈಗಾರಿಕೆ. ಸೊ ಅದೇ ರೀತಿಯಾಗಿ ಮತ್ತೊಂದು ಕೈಗಾರಿಕೆ ಬರ್ತದೆ, ದಟ್ ಈಸ್ ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿ, ಆ್ಯಂಡ್ ಆಲ್ಸೋ ಸಿವಿಲ್ ಏವಿಯೇಷನ್, ನಾಗರಿಕ ವಿಮಾನಯಾನ, ಆ್ಯಂಡ್ ದ ಶಿಪ್ ಯಾರ್ಡ್ಸ್, ಹಡಗುಗಳ ನಿರ್ಮಾಣ, ಅದೇ ರೀತಿಯಾಗಿ ಹೆವಿ ಇಂಡಸ್ಟ್ರಿಯಲ್ ಹೆವಿ ಮಷಿನರೀಸ್ ಇಂಡಸ್ಟ್ರೀಸ್. ಸೊ ಈ ಎಲ್ಲ ಕೈಗಾರಿಕೆಗಳನ್ನು ಇಲ್ಲಿ ಉಳಿಸಿಕೊಂಡು ಉಳಿದ ಕೈಗಾರಿಕೆಗಳನ್ನು ಈ ಒಂದು ವ್ಯಾಪ್ತಿಯಿಂದ ಹೊರಗಿಡಲಾಯಿತು ಅಂತ ಹೇಳ್ಬೋದು. ಓಕೆ, ಸೊ ದೀಸ್ ಆರ್ ದ ಅಬ್ಜೆಕ್ಟಿವ್ಸ್ ಆಫ್ ದಟ್ ಈಸ್ ದ ಮೇನ್ ಹಿಂಟ್ ಆಫ್ 1991 ಇಂಡಸ್ಟ್ರಿಯಲ್ ಪಾಲಿಸಿ. ಸೊ ಅದೇ ರೀತಿಯಾಗಿ ವಿದೇಶಿ ಹೂಡಿಕೆಯ ಒಂದು ಸೃಷ್ಟಿ, ಪ್ರಮೋಷನ್ ಆಫ್ ದ ಫಾರಿನ್ ಇನ್ವೆಸ್ಟ್ಮೆಂಟ್. ಸೊ ಇಟ್ ಈಸ್ ಅನದರ್ ಮೇನ್ ಆಬ್ಜೆಕ್ಟಿವ್, ವಿದೇಶಿ ಹೂಡಿಕೆಯ ವೃದ್ಧಿ ಮಾಡೋ ಸಲುವಾಗಿ ಅಂತ ಹೇಳ್ತಾ ಇದ್ದೀವಿ. ಸೊ 51% ಆಫ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮೇಡ್ ಅಂಡರ್ LPG ಆರ್ ದ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಆಫ್ ಇಂಡಿಯಾ 1991. 1991 ಕೈಗಾರಿಕಾ ನೀತಿಯ ಪ್ರಯುಕ್ತ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಹೆಚ್ಚು ವಿದೇಶಿ ವಿನಿಮಯ, ಉದಾರೀಕರಣವಾದಂಥ ಒಂದು ವಿದೇಶಿ ವಿನಿಮಯವನ್ನು ಮಾಡಿಕೊಳ್ಳುವ ಸಲುವಾಗಿಯೇ 51% ಅಲ್ಲಿ ಪಾಲನ್ನು ನೇರ ಹೂಡಿಕೆಗೆ ಅವಕಾಶವನ್ನು ಮಾಡಿಕೊಡಲಾಯಿತು ಅಂತ ಹೇಳ್ಬೋದು. ಆ್ಯಂಡ್ ಅನದರ್ ಒನ್ ಈಸ್ ಫಾರಿನ್ ಟೆಕ್ನಾಲಜಿ, ವಿದೇಶಿ ತಂತ್ರಜ್ಞಾನ. ಸೊ ಇಂಡಿಯಾ ನೀಡ್ ಫಾರಿನ್ ಟೆಕ್ನಾಲಜಿ ಫಾರ್ ದ ಸ್ಪೀಡಿ ಗ್ರೋತ್ ಆಫ್ ಇಟ್ಸ್ ಇಂಡಸ್ಟ್ರಿ ಸೆಕ್ಟರ್. ಸೊ ಕೈಗಾರಿಕಾ ವಲಯದ ಅತಿ ಶೀಘ್ರ ಮತ್ತು ವೇಗದ ಒಂದು ಅಭಿವೃದ್ಧಿಯ ಸಲುವಾಗಿ ನಮಗೆ ಏನು ಬೇಕಾಗಿದೆ, ವಿದೇಶಿ ತಂತ್ರಜ್ಞಾನ ಬೇಕಾಗಿದೆ. ಸೊ ಹಿಯರ್ ವಿ ಕೆನಾಟ್ ಡೆವಲಪ್ ಅವರ್ ಮಾಡರ್ನ್ ಟೈಪ್ ಆಫ್ ಇಂಡಸ್ಟ್ರಿ ಟೆಕ್ನಾಲಜಿ. ಸೊ ಕೈಗಾರಿಕಾ ತಂತ್ರಜ್ಞಾನ ದೇಶೀಯವಾಗಿ ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದ್ದರಿಂದ ನಮ್ಮ 1991 ಕೈಗಾರಿಕಾ ನೀತಿ ಏನು ಹೇಳ್ತದೆ, ವಿದೇಶಿ ತಂತ್ರಜ್ಞಾನವನ್ನು ನಾವಿಲ್ಲಿ ಅಳವಡಿಸಿಕೊಂಡು ಅಲ್ಲಿ ಸ್ವಯಂ ಮತ್ತು ಮುಂದೆ ಅಲ್ಲಿ ಸೆಲ್ಫ್ ರಿಲಯಂಟನ್ನು ಮಾಡಿಕೊಂಡು ಸ್ವಹಿತಾಸಕ್ತಿಯನ್ನು ಮಾಡಿಕೊಂಡು ಅದರ ಮೂಲಕ ಅಭಿವೃದ್ಧಿಯನ್ನು ಸಾಧಿಸತಕ್ಕಂಥ ಒಂದು ಉದ್ದೇಶವನ್ನು ಒಳಗೊಂಡಿದೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಅಮೆಂಡ್ಮೆಂಟ್ ಆಫ್ ಮೊನೋಪೊಲೀಸ್ ಆ್ಯಂಡ್ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್ ಆ್ಯಕ್ಟ್. ಅಲ್ಲಿ ಏಕಸ್ವಾಮ್ಯ ಮತ್ತು ನಿರ್ಬಂಧಿತ ವ್ಯಾಪಾರ ಆಚರಣೆಗೆ ಕಾಯ್ದೆಗೆ ತಿದ್ದುಪಡಿಯನ್ನು ತರುವುದು. ಓಕೆ, ಸೊ ದಿಸ್ ವಾಸ್ ಆಲ್ಸೋ ಕಮ್ಸ್ ಅಂಡರ್ 1991 ಇಂಡಸ್ಟ್ರಿಯಲ್ ಪಾಲಿಸಿ ಆ್ಯಕ್ಟ್. ಸೊ ಇದು ಸಹ ಮತ್ತೊಂದು ಮುಖ್ಯವಾದಂಥ ಪ್ರಮುಖ ಒಂದು ಉದ್ದೇಶವನ್ನು ಒಳಗೊಂಡಿದೆ ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಬಿಸ್ನೆಸ್ ಎಕ್ಸ್ಪಾನ್ಷನ್, ಉದ್ಯಮದ ಒಂದು ವಿಸ್ತರಣೆ. ಸೊ ಈಗ ಉದ್ಯಮಗಳ ಒಂದು ವಿಸ್ತರಣೆ ಮಾಡ್ತಕ್ಕಂಥದ್ದು. ಸೊ ಹಿಯರ್ ವಿ ಕ್ಯಾನ್ ಸಿ ದ್ಯಾಟ್ ದ ಲೋಕಲೈಸೇಷನ್ ಆಫ್ ಇಂಡಸ್ಟ್ರೀಸ್, okay, and decentralization of industries, and so many factors were included under 1991 Industrial Policy Act. ಸೊ 1991 ಕೈಗಾರಿಕಾ ನೀತಿಯಲ್ಲಿ ಸೊ ಈ ಒಂದು ಉದ್ಯಮಗಳ ಒಂದು ಏಕೀಕರಣ ಆ್ಯಂಡ್ ಆಲ್ಸೋ ಅಲ್ಲಿ ಅವುಗಳ ಒಂದು ನೋಡ್ತಾ ಇದ್ವಿ ಲೋಕಲೈಸೇಷನ್, ಸ್ಥಳೀಕರಣ ಇರ್ಬೋದು, ಆ್ಯಂಡ್ ಆಲ್ಸೋ ದ ಮರ್ಜರ್, ಆಮೇಲೆ ಸೇರ್ಪಡೆಗೊಳಿಸುವಿಕೆ, ಅಮಲ್ಗಮೇಷನ್, ಸಂಯೋಜನೆ ಮಾಡಿಕೊಳ್ಳುವುದು, ಇವೆಲ್ಲವೂ 1991 ಕೈಗಾರಿಕಾ ನೀತಿಯ ಒಂದು ಪ್ರಮುಖ ಧೋರಣೆಯಲ್ಲಿ ಕಂಡು ಬರತಕ್ಕಂಥ ಸಂಗತಿಗಳು ಅಥವಾ ಉದ್ದೇಶಗಳು ಅಂತಲೂ ಸಹ ನಾವು ಹೇಳ್ಬೋದು. ಸೊ ನಾವು ವಾಟ್ ಈಸ್ ದ ಇವ್ಯಾಲ್ಯೂಯೇಷನ್ ಆಫ್ 1991 ಆರ್ ಗೌರ್ಮೆಂಟ್ ಆಫ್ ಇಂಡಿಯನ್ ಇಂಡಸ್ಟ್ರಿಯಲ್ ಪಾಲಿಸಿ. ಸೊ ಭಾರತ ದೇಶದ 1991 ಕೈಗಾರಿಕೆಯ ಒಂದು ಮೌಲ್ಯೀಕರಣ ಏನು ಹೇಳ್ತಾರೆ, ವಾಟ್ ಈಸ್ ದ ಇವ್ಯಾಲ್ಯೂಯೇಷನ್ ಆರ್ ವಾಟ್ ಆರ್ ದ ಕ್ರಿಟಿಕ್ಸ್ ಮೇಡ್ ಆನ್ 1991 ಇಂಡಸ್ಟ್ರಿಯಲ್ ಪಾಲಿಸಿ. 1991 ಕೈಗಾರಿಕಾ ನೀತಿ ಏನಾಗಿದೆ, ಅದು ಟೀಕೆಗೆ ಒಳಪಟ್ಟಿದೆ ಅಥವಾ ವಿಮರ್ಶೆಗೆ ಒಳಪಟ್ಟಿದೆ. ಅದನ್ನು ಮೌಲ್ಯೀಕರಣ ಮಾಡಿದಾಗ ವಾಟ್ ಆರ್ ದ ಡೆಫಿಷಿಯನ್ಸೀಸ್ ಫೌಂಡ್ ಅಂಡರ್ 1991 ಇಂಡಸ್ಟ್ರಿಯಲ್ ಪಾಲಿಸಿ. ಸೊ ಇಲ್ಲಿ ಟೀಕೆಗಳನ್ನು ಯಾವ ರೀತಿಯಾಗಿ ಮಾಡಲಾಯಿತು ಅಂದರೆ, ಇಲ್ಲಿ 1991 ಒಂದು ಕೈಗಾರಿಕಾ ಒಂದು ಅಭಿವೃದ್ಧಿ ನೋಡ್ತಾ ಇದ್ವಿ, ಅಲ್ಲಿ ದೇರ್ ಆರ್ ಸಮ್ ಪಾಸಿಟಿವ್ ಫ್ಯಾಕ್ಟರ್ಸ್ ಆ್ಯಂಡ್ ದೇರ್ ಆರ್ ಆಲ್ಸೋ ಸಮ್ ನೆಗೆಟಿವ್ ಫ್ಯಾಕ್ಟರ್ಸ್. ಸೊ ಹಿಯರ್ ಬಿಫೋರ್ ದ್ಯಾಟ್ ಐ ವಿಲ್ ಎಕ್ಸ್ಪ್ಲೇನ್ ವಾಟ್ ಆರ್ ದ ಪಾಸಿಟಿವ್ ಫ್ಯಾಕ್ಟರ್ಸ್ which is in favor of 1991 industrial policy, and in second part I will explain what are the critics made or what are the deficiencies found under 1991 industrial policy. 1991 ಕೈಗಾರಿಕಾ ನೀತಿ ಅನುಕೂಲತೆಗಳನ್ನು ಒಳಗೊಂಡಿದೆ, ಇದು ಹೆಚ್ಚು ಅನುಕೂಲಕಾರಿಯಾಗಿದೆ ಮತ್ತು ಅದೇ ರೀತಿಯಾಗಿ ಅದು ಅನಾನುಕೂಲಕಾರಿಯಾಗಿದೆ ಅಥವಾ ಅದನ್ನು ಈ ರೀತಿಯಾಗಿ ನಾವು ಮೌಲ್ಯೀಕರಣ ಮಾಡ್ತಾ ಇದ್ದೀವಿ ಅಂಡರ್ 2 types. ಸೊ ಡಿಸ್ಅಡ್ವಾಂಟೇಜಸ್ ಫ್ಯಾಕ್ಟರ್ಸ್ ಆ್ಯಂಡ್ ಆಲ್ಸೋ ಅಡ್ವಾಂಟೇಜಸ್ ಫ್ಯಾಕ್ಟರ್ಸ್. ಅನುಕೂಲತೆಗಳಲ್ಲಿಯೂ ಹೇಳ್ತೀವಿ, ಅನಾನುಕೂಲತೆಗಳಲ್ಲಿಯೂ ಸಹ ಅದರ ಒಂದು ಮೌಲ್ಯೀಕರಣ ಮಾಡಲಾಗಿದೆ. ಸೊ ನಾವು ಐ ವಿಲ್ ಎಕ್ಸ್ಪ್ಲೈನ್ ದ ಫಸ್ಟ್, ದಟ್ ಈಸ್ ಅಡ್ವಾಂಟೇಜಸ್ ಆರ್ ಮೆರಿಟ್ಸ್. ವಾಟ್ ಆರ್ ದ ಮೆರಿಟ್ಸ್ ಆಫ್ 1991 ಇಂಡಸ್ಟ್ರಿಯಲ್ ಪಾಲಿಸಿ. 1991 ಕೈಗಾರಿಕಾ ನೀತಿಯ ಅನುಕೂಲತೆಗಳು ಯಾವ ರೀತಿಯಾಗಿ ಇದ್ದಾವೆ. ನಂಬರ್ 1, ಫಾಸ್ಟರ್ ಇಂಡಸ್ಟ್ರಿಯಲ್ ಗ್ರೋತ್, ವೇಗಗತಿಯ ಕೈಗಾರಿಕಾ ಅಭಿವೃದ್ಧಿ ಅಂತ ಹೇಳ್ತೀವಿ. ಸೊ ಈ ನೀತಿ ಉದಾರೀಕರಣಕ್ಕೆ ಹೆಚ್ಚು ಒತ್ತು ನೀಡಿರುವುದರಿಂದ ಭಾರತ ದೇಶದ ಒಂದು ಕೈಗಾರಿಕಾ ವಲಯ ಸೊ ಇಟ್ ಕಮ್ಸ್ ಫ್ರಾಮ್ ದ ಸೋ ಮೆನಿ ರೆಸ್ಟ್ರಿಕ್ಟೆಡ್ ಏರಿಯಾಸ್. ಸೊ ಅನೇಕ ನಿಬಂಧನೆಗಳಿಂದ ನಿಯಂತ್ರಣಗಳಿಂದ ಇದು ಮುಕ್ತಗೊಂಡಿತು. ಆ ಕಾರಣದಿಂದ ಭಾರತ ದೇಶದ ಕೈಗಾರಿಕಾ ವಲಯ ವೇಗಗತಿಯಿಂದ ಅಭಿವೃದ್ಧಿ ಆಯಿತು ಅಥವಾ ಫಾಸ್ಟರ್ ಇಂಡಸ್ಟ್ರಿಯಲ್ ಗ್ರೋತ್ ಆಯಿತು ಅಂತ ಹೇಳ್ಬೋದು. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಇನ್ಕ್ರೀಸ್ ಇನ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, ಕೈಗಾರಿಕಾ ಉತ್ಪಾದನೆಯಲ್ಲಿ ಹೆಚ್ಚಳ.
ಸೊ ಇದು ಯಾವ ರೀತಿಯಾಗಿ ಹೌ ಇಟ್ ಇನ್ ಫೇವರ್ ಆಫ್ ಇಂಡಸ್ಟ್ರೀಸ್ ಆರ್ ಹೌ ಇಟ್ ಇನ್ ಫೇವರ್ ಆಫ್ 1991 ಇಂಡಸ್ಟ್ರಿಯಲ್ ಪಾಲಿಸಿ. ಹೊಸ ಕೈಗಾರಿಕಾ ನೀತಿ ಕೈಗಾರಿಕಾ ಉತ್ಪಾದನೆಗೆ ಹೆಚ್ಚು ಆದ್ಯತೆಯನ್ನು ಇದು ನೀಡಿತು ಅಂತ ಹೇಳ್ಬೋದು. ಸೊ ವೈ ದಿಸ್ ಲೀಡ್ಸ್ ಫಾರ್ ಇನ್ಕ್ರೀಸ್ ಇನ್ ದ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಬಿಕಾಸ್ increase in foreign direct investment, okay, and so many new foreign technology came to India, and so many different types of working peoples or workforce or technical skilled peoples were came to India. ಸೊ ಭಾರತ ದೇಶದಲ್ಲಿ ನೋಡ್ತಾ ಇದ್ವಿ 1991ರಲ್ಲಿ ಈ ಒಂದು ಸುಧಾರಣೆಯ ಪ್ರಯುಕ್ತ 1991ರ ಕೈಗಾರಿಕಾ ನೀತಿಯ ಪ್ರಯುಕ್ತ ನಮ್ಮ ದೇಶದಲ್ಲಿ ವಿದೇಶಿ ಬಂಡವಾಳದ ಪ್ರಮಾಣ ಹೆಚ್ಚಿಗೆ ಆಯಿತು. ಸೊ ವಿದೇಶಿ ಹೂಡಿಕೆ ಹೆಚ್ಚಿನ ಪ್ರಮಾಣದಲ್ಲಿ ಆಗಿದ್ದರಿಂದ ತಂತ್ರಜ್ಞಾನ ಸುಲಭವಾಗಿ ಬರಲಿಕ್ಕೆ ಪ್ರಾರಂಭವಾಯಿತು ಮತ್ತು ಅವುಗಳ ಒಂದು ಕುಶಲತೆಯ ಒಂದು ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಹೋಗಲಿಕ್ಕೆ ಮತ್ತು ದಕ್ಷತೆಯುತವಾದಂತಹ ಒಂದು ಒಳ್ಳೆಯ ಗುಣಮಟ್ಟದ ಒಂದು ವಿದೇಶಿ ತಂತ್ರಜ್ಞಾನ ನಮ್ಮ ದೇಶಕ್ಕೆ ಬಂತಂತ ಹೇಳ್ಬೋದು. ಸೊ ಇದರಿಂದ ಏನಾಯಿತು, ಭಾರತ ದೇಶದ ಕೈಗಾರಿಕೆ ಉತ್ಪನ್ನದ ಒಂದು ಹೆಚ್ಚಳ ಆಯಿತು ಅಂತ ಹೇಳ್ಬೋದು. ಆ್ಯಂಡ್ ದ ಥರ್ಡ್ ಒನ್, ಇನ್ಕ್ರೀಸ್ ಇನ್ ದ ಎಫಿಷಿಯನ್ಸಿ ಆಫ್ ಪಬ್ಲಿಕ್ ಸೆಕ್ಟರ್. ಸಾರ್ವಜನಿಕ ವಲಯದ ಒಂದು ದಕ್ಷತೆಯಲ್ಲಿ ಹೆಚ್ಚಳ ಇದರಿಂದ ಸಾಧ್ಯವಾಯಿತು ಅಂತ ಹೇಳ್ತೀವಿ. ಸೊ ಇದು ಮುಖ್ಯವಾಗಿ ನೋಡ್ತಾ ಇದ್ವಿ ಎಫಿಷಿಯನ್ಸಿ. 1991 ಇಂಡಸ್ಟ್ರಿಯಲ್ ಪಾಲಿಸಿ ದ್ಯಾಟ್ ಇನ್ಕ್ರೀಸ್ ದ ಎಫಿಷಿಯನ್ಸಿ ಆಫ್ ಸೆಕೆಂಡರಿ ಸೆಕ್ಟರ್ ಆರ್ ಇಂಡಸ್ಟ್ರಿ ಸೆಕ್ಟರ್. ಆ್ಯಂಡ್ ದ ಅನದರ್ ಒನ್ ಈಸ್ ಫೋರ್ತ್ ಅಡ್ವಾಂಟೇಜಸ್ ಕಂಟ್ರೋಲ್ ಆಫ್ ಮೊನೋಪೊಲಿ ಆ್ಯಂಡ್ ಆಲಿಗೋಪೊಲಿ. ಸೊ ಈ ಒಂದು ಏಕಸ್ವಾಮ್ಯ ಮತ್ತು ಕೆಲವರ ಸ್ವಾಮ್ಯದ ನಿಯಂತ್ರಣ ಮಾಡಲಿಕ್ಕೆ ಇದರಿಂದ ಸಾಧ್ಯವಾಯಿತು ಅಂತ ಹೇಳ್ಬೋದು. ಸೊ ಡ್ಯೂ ಟು 1991 ಇಂಡಸ್ಟ್ರಿಯಲ್ ಪಾಲಿಸಿ ಹಿಯರ್ ವಿ ಕ್ಯಾನ್ ಸಿ ದೇರ್ ಆರ್ ಕಂಟ್ರೋಲ್ ಆನ್ ಸೋ ಮೆನಿ ಮೊನೋಪೊಲೀಸ್ ಆ್ಯಂಡ್ ಆಲಿಗೋಪೊಲೀಸ್. ಸೊ ನೋಡ್ತಾ ಇದ್ದೀವಿ ನಮ್ಮ ದೇಶದಲ್ಲಿ ಈ ಒಂದು ಎಲ್ಲಿ ಏಕಸ್ವಾಮ್ಯತೆಗಳು ಆಗ್ತವೆ ಸೊ ಅವುಗಳನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡ್ತಕ್ಕಂಥವು. ಸೊ ಡಿಸ್ಟ್ರಕ್ಷನ್ ಆಫ್ ಮೊನೋಪೊಲೀಸ್ ಆ್ಯಂಡ್ ಆಲಿಗೋಪೊಲೀಸ್, ಕೆಲವರ ಸ್ವಾಮ್ಯದಲ್ಲಿ ಇರ್ತಕ್ಕಂಥ ಕೆಲವು ಉದ್ದಿಮೆಗಳು ಅಲ್ಲಿ ಏಕಸ್ವಾಮ್ಯತೆಯನ್ನು ಹೋಗಲಾಡಿಸ್ ಅಂತ ಹೇಳ್ಬೋದು. ಸೊ ಬಿಫೋರ್ ಇನ್ ಇಂಡಿಯಾ ಹಿಯರ್ ಐ ಆಮ್ ಗೋಯಿಂಗ್ ಟು ಗಿವ್ ದ ಬೆಸ್ಟ್ ಎಕ್ಸಾಂಪಲ್. ಸೊ ಮೊನೋಪೊಲಿ ಇನ್ ವಿಚ್ ಸೆಕ್ಟರ್ ಯು ಮೇ ಫೈಂಡ್ ದಟ್ ಈಸ್ ಇನ್ that is in communication sector. So especially that is ಮೊಬೈಲ್ ಸೆಕ್ಟರ್ ಅಂತ ಹೇಳ್ತೀವಿ. ಸೊ ಈ ಒಂದು ದೂರವಾಣಿ ವಲಯದಲ್ಲಿ ಮೊದಲು ಇರಲಿಲ್ಲ. ಸೊ ದಟ್ ಈಸ್ ಮೆಂಟ್ ಫಾರ್ ಓನ್ಲಿ ದ ಗೌರ್ಮೆಂಟ್. ಸೊ ಗೌರ್ಮೆಂಟ್ ಮೊನೋಪೊಲಿ ಈಸ್ ಓನ್ಲಿ ಫಾರ್ ದ ಕಮ್ಯುನಿಕೇಷನ್ ಸೆಕ್ಟರ್. ಸೊ ಸಂಪರ್ಕ ವಲಯದಲ್ಲಿ ನೋಡ್ತಾ ಇದ್ದೀವಿ ಕೇವಲ ಭಾರತ ದೇಶದ ಒಂದು ಏಕಸ್ವಾಮಿತ್ವ ಮಾತ್ರ ಇತ್ತು ಮತ್ತು ಅದರಲ್ಲಿ ಕೆಲವರ ಸ್ವಾಮ್ಯವನ್ನು ಅಲ್ಲಿ ಮಾಡಲಾಯಿತು. ಡುಯೋಪೊಲಿನ ಸಹ ಮಾಡಲಾಯಿತು. ಕೆಲವರಂದರೆ ಕೆಲವು ವಿದೇಶಿ ಆಮೇಲೆ ಕೆಲವು ದೇಶೀಯ ಒಂದು ಉದ್ದಿಮೆದಾರರನ್ನು ಸೇರಿಸಿಕೊಂಡು ಅಲ್ಲಿ ಮೊನೋಪೊಲಿಯನ್ನು ಕ್ರಿಯೇಟ್ ಮಾಡಲಾಯಿತು. ಸೊ ದಿಸ್ ವಾಸ್ ನಾಟ್ ಹ್ಯಾಪನ್ ಅಂಡರ್ 1991 ಇಂಡಸ್ಟ್ರಿಯಲ್ ಪಾಲಿಸಿ. ಸೊ 1991 ಕೈಗಾರಿಕಾ ನೀತಿಯಲ್ಲಿ ಏನಾಯಿತು, ದಟ್ ರಿಮೂವ್ಸ್ ಆಲ್ ಟೈಪ್ಸ್ ಆಫ್ ಸಚ್ ರೆಸ್ಟ್ರಿಕ್ಷನ್ಸ್. ನೌ ವಿ ಆರ್ ಅಬ್ಸರ್ವಿಂಗ್ ಸೋ ಮೆನಿ ಬೆನಿಫಿಟ್ಸ್ ಆ್ಯಂಡ್ ಸೋ ಮೆನಿ ದ ಫ್ರೂಟ್ಸ್ ಗೆಟ್ಟಿಂಗ್ ದ ನ್ಯೂ ಜನರೇಷನ್. ಸೊ 2001 ಅಂತ ನೋಡ್ತಾ ಇದ್ದೀವಿ, ಅದರ ಒಂದು ಫಲ ನಾವು ಈಗ ಅನುಭವಿಸ್ತಾ ಇದ್ದೀವಿ. ಸೊ ಇನ್ ಕಮ್ಯುನಿಕೇಷನ್ ಸೆಕ್ಟರ್ ವಿ ಕ್ಯಾನ್ ಸಿ ದೇರ್ ಆರ್ ಲಾಟ್ ಆಫ್ ಚೇಂಜಸ್. ಸೊ ದ ಎಂಟೈರ್ ಮೊನೋಪೊಲಿ ರಿಮೂವ್ಡ್ ಫ್ರಾಮ್ ದ ಕಮ್ಯುನಿಕೇಷನ್ ಸೆಕ್ಟರ್. ಸಂಪರ್ಕ ವಲಯದಲ್ಲಿ ಏನು ಮಾಡಲಾಯಿತು, ಏಕಸ್ವಾಮಿತ್ವವನ್ನು ಸಂಪೂರ್ಣವಾಗಿ ತೆಗೆಯಲಾಯಿತು ಅಂತ ಹೇಳ್ಬೋದು. ಆದ್ದರಿಂದ ಖಾಸಗಿ ವಲಯಕ್ಕೆ ಇಲ್ಲಿ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದರಿಂದ ಏನಾಯಿತು, ಸೊ ಅವರ್ ಕಮ್ಯುನಿಕೇಷನ್ ಸೆಕ್ಟರ್ ಗ್ರೋಸ್ ಆ್ಯಸ್ ಮಚ್ ಆ್ಯಸ್ ವಾಟ್ ಎವರ್ ವಿ ಹ್ಯಾವ್ ಬಿಹೈಂಡ್ ಸೋ ಮೆನಿ ಇಯರ್ಸ್. ಸೊ ಕೆಲವು ವರ್ಷಗಳ ಒಂದು ಹಿನ್ನಡೆ ಎಷ್ಟು ಮಟ್ಟ ನಾವು ಹಿಂದೆ ಇದ್ದೀವಿ ಅಂದರೆ ಅದರ ಸಂಪೂರ್ಣವಾದಂತಹ ಒಂದು ಬದಲಾವಣೆ ಕೆಲವೇ ವರ್ಷಗಳಲ್ಲಿ ಇದರಿಂದ ಸಾಧ್ಯವಾಯಿತು ಅಂತ ಹೇಳ್ಬೋದು. ಸೊ ಹೀಗಾಗಿ ಈ ಒಂದು ಸಂಪರ್ಕ ವಲಯದಲ್ಲಿ ಒಂದು ಬದಲಾವಣೆ ಇದು ಮುಖ್ಯವಾಗಿ 1991 ಕೈಗಾರಿಕಾ ನೀತಿಯ ಪ್ರಯುಕ್ತ ಸಾಧ್ಯವಾಯಿತು. ಸೊ ನಾವು ವಾಟ್ ಆರ್ ದ ಕ್ರಿಟಿಕ್ಸ್ ಮೇಡ್, ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್ ಫ್ಯಾಕ್ಟರ್ಸ್ ಫೌಂಡ್ ಅಂಡರ್ 1991 ಇಂಡಸ್ಟ್ರಿಯಲ್ ಪಾಲಿಸಿ. ಸೊ ಈ 1991 ಕೈಗಾರಿಕಾ ನೀತಿಯ ಮೌಲ್ಯೀಕರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಕೆಲವೊಂದು ವಿಮರ್ಶೆಗಳನ್ನು ಸಹ ನೋಡ್ತಾ ಇದೆ, ನ್ಯೂನತೆಗಳು ಸಹ ಈ ಒಂದು ಕೈಗಾರಿಕಾ ನೀತಿಯಲ್ಲಿ ಕಂಡು ಬಂದಿದೆ. ಸೊ ವಾಟ್ ಆರ್ ದೋಸ್? ಸೊ ಹಿಯರ್ ದ ಫಾರಿನ್ ಇನ್ಫ್ಲೂಯೆನ್ಸಸ್, ವಿದೇಶಿ ಪ್ರಭಾವಗಳಂತ ಹೇಳ್ತೀವಿ. So here I am going to give the one example. So here Russia is in favor to give a new technology in warfare. ಸೊ ಈಗ ಯುದ್ಧದಂತಹ ಒಂದು ತಂತ್ರಜ್ಞಾನವನ್ನು ಅಲ್ಲಿ ಯುದ್ಧೋಪಕರಣ ತಯಾರು ಮಾಡ್ತಕ್ಕಂತಹ ಸೊ ಅತ್ಯಾಧುನಿಕ ಯಂತ್ರಗಳನ್ನು ಭಾರತ ದೇಶಕ್ಕೆ ಕೊಡಲು ತಯಾರಿದರೆ ದೇರ್ ಆರ್ ಸಮ್ ಡೆವಲಪ್ಡ್ ಕಂಟ್ರೀಸ್ ಲೈಕ್ USA ಆ್ಯಂಡ್ ಸೋ ಮೆನಿ ಯುರೋಪಿಯನ್ ಕಂಟ್ರೀಸ್ ಆ್ಯಂಡ್ ಡೆವಲಪ್ಡ್ ಕಂಟ್ರೀಸ್. ಸೊ ದೇ ವರ್ ಫೋರ್ಸಿಂಗ್ so India not to take so much of technology from Russia and so many other restricted countries. ಸೊ ಈ ರೀತಿಯ ಒಂದು ನಿರ್ಬಂಧಗಳ ಒಂದು ವಿದೇಶಿಗಳ ಒಂದು ಪ್ರಭಾವ ನಮ್ಮ ದೇಶದ ಮೇಲೆ ಆಗ್ತಾ ಇದೆ ಡ್ಯೂ ಟು ದಿಸ್ ಪಾಲಿಸಿ 1991 ಇಂಡಸ್ಟ್ರಿಯಲ್ ಪಾಲಿಸಿ. ಸೊ ಈ ಒಂದು 1991 ಕೈಗಾರಿಕಾ ನೀತಿಯಿಂದ ವಿದೇಶಿ ಪ್ರಭಾವ ನಮ್ಮ ದೇಶದ ಮೇಲೆ ಹೆಚ್ಚಿಗೆ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ? ಬಿಕಾಸ್ ವಿ ಆರ್ ಬಾರೋಯಿಂಗ್ ಟೆಕ್ನಾಲಜಿ, we are borrowing so many modern type of capital goods from foreign countries. We are depending, so we are not the self reliance.
ಸೊ ನಮಗೆ ಸ್ವಹಿತಾಸಕ್ತಿಯನ್ನು ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. 1991 ಈ ಒಂದು ಉದಾರೀಕರಣ ನೀತಿ, ಕೈಗಾರಿಕಾ ನೀತಿ ಇದು ಏನು ಮಾಡಿದೆ, ನಮ್ಮನ್ನು ಸಂಪೂರ್ಣವಾಗಿ ನಮ್ಮ ಸ್ವಹಿತಾಸಕ್ತಿಯನ್ನು ಕಡೆಗಣಿಸಿ ಬಿಟ್ಟಿದೆ ಅಂತ ಹೇಳ್ತೀವಿ. ಸೊ ಪ್ರತಿಯೊಂದನ್ನು ವಿದೇಶದಿಂದಲೇ ನಾವು ತರಿಸ್ಕೊಳ್ತಾ ಇದ್ದೀವಿ. ಸೊ ಹೀಗಾಗಿ ಲಿಬರಲ್ ಪಾಲಿಸಿ ಮಾಡಿದ್ದರಿಂದ, ಸೊ LPG ಪಾಲಿಸಿ ಮಾಡಿದ್ದರಿಂದ, ಸೊ ಈಗಳ ಕಾರಣ ಏನಾಗ್ತಾ ಇದೆ, ವಿದೇಶಿ ಪ್ರಭಾವ ನಮ್ಮ ದೇಶದ ಮೇಲೆ ಹೆಚ್ಚಿಗೆ ಆಗ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಅನದರ್ ಡಿಸ್ಅಡ್ವಾಂಟೇಜ್, ಡಾಮಿನೆನ್ಸ್ ಆಫ್ ಫಾರಿನ್ ಕ್ಯಾಪಿಟಲ್. ವಿದೇಶಿ ಬಂಡವಾಳದ ಪ್ರಾಬಲ್ಯ ಹೆಚ್ಚಾಗ್ತಾ ಇದೆ. ನಮ್ಮ ದೇಶದಲ್ಲಿ ವಿದೇಶಿ ಬಂಡವಾಳದ ಪ್ರಮಾಣ ಹೆಚ್ಚಿಗೆ ಆಗಿದ್ದರಿಂದ ಅದರ ಒಂದು ಪ್ರಾಬಲ್ಯ ಹೆಚ್ಚಿಗೆ ಆಗ್ತಾ ಇದೆ. ಸೊ ವಿಚ್ ರೀಸನ್ಸ್ ಆರ್ ವಿಚ್ ಕಾಸ್ ಅಂಡರ್ ದಿಸ್ ವಿ ಕ್ಯಾನ್ ಎಕ್ಸ್ಪ್ಲೇನ್. ಸೊ ಇಲ್ಲಿ ಯಾವ ರೀತಿಯ ಒಂದು ಕಾರಣವನ್ನು ನಾವಿಲ್ಲಿ ಹೇಳ್ಬೋದು. ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಮೇಡ್ ಪ್ರಾವಿಷನ್ ದಟ್ ಈಸ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮೇಡ್ ಅಟ್ ಅ ಪ್ರೊಪೋರ್ಷನೇಟ್ ರೇಟ್ ಆಫ್ 51%. ಓಕೆ, ಔಟ್ ಆಫ್ 100, ನೂರರಲ್ಲಿ 51% ಒಂದು ಹೂಡಿಕೆಯನ್ನು ವಿದೇಶಿ ಬಂಡವಾಳದ ಮೂಲಕ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದೆ. ಸೊ ಇದರಿಂದ ವಾಟ್ ಹ್ಯಾಪನ್ಸ್, ಸೊ ಹಿಯರ್ ದ ಡಾಮಿನೆನ್ಸ್ ಆಫ್ ಫಾರಿನ್ ಕ್ಯಾಪಿಟಲ್ ಆನ್ ಇಂಡಿಯನ್ ಮಾರ್ಕೆಟ್ಸ್. ಸೊ ನಮ್ಮ ದೇಶದ ಮೇಲೆ ಏನಾಗ್ತಾ ಇದೆ, ಸೊ ಈ ರೀತಿಯ ಒಂದು ವಿದೇಶಿ ಬಂಡವಾಳದ ಒಂದು ಪ್ರಾಬಲ್ಯ ನಮ್ಮ ದೇಶದ ಒಂದು ಮಾರುಕಟ್ಟೆ ಮೇಲೆ ವಿದೇಶಿಗರ ಒಂದು ಹಿಡಿತ ಬರುವ ಹಾಗೆ ಮಾಡಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಒನ್, ಇಂಪೆಡಿಮೆಂಟ್ ಟು ದ ಇಂಡಿಜಿನಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ದೇಶೀಯ ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಇದು ಧಕ್ಕೆಯನ್ನು ಉಂಟು ಮಾಡಿದೆ. ಸ್ಪೆಷಲಿ ಏನು ವಿ ಕ್ಯಾನ್ ಸೇ ದಟ್ ಹಿಯರ್ ದ ಎಕ್ಸಾಂಪಲ್ ಲೈಕ್ ಹೇಳ್ತೀವಿ ಯಾವುದಾದ್ರು ಆಯುರ್ವೇದಿಕ್ ಸೆಕ್ಟರ್. ಸೊ ನಮ್ಮದೇ ಆದ ನಾವು ಒಂದು ಆಯುರ್ವೇದಿಕ್ ವಲಯವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯವಿತ್ತು. ಅದೇ ರೀತಿಯಾಗಿ ಅದರ ಸಂಶೋಧನೆ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯವಿತ್ತು. ಬಟ್ ವಿ ಆರ್ ಡಿಪೆಂಡಿಂಗ್ ಆನ್ ದ ಫಾರಿನ್ ಮೆಡಿಸಿನ್ಸ್. ಸೊ ನಮ್ಮ ದೇಶ ಅಲ್ಲಿ ಆಯುರ್ವೇದಿಕ ಸೌಲಭ್ಯ ಇದ್ದರೂ ಸಹ ಈ ಒಂದು ನೇಚರ್ ಕೇರ್ ಅಂತ ಹೇಳ್ತೀವಿ, ಅಥವಾ ಸ್ವಾಭಾವಿಕ ಅಥವಾ ಈ ಒಂದು ನಿಸರ್ಗದ ಒಂದು ಏನು ಕ್ಷೇಮ ಅಥವಾ ಕಾಳಜಿಯಲ್ಲಿ ಬರ್ತಕ್ಕಂಥ ಅನೇಕ ಸಂಗತಿಗಳಿದ್ದಾವೆ. ಸೊ ಅಲ್ಲಿ ನಾವು ಸಸಿಗಳನ್ನು ಉಪಯೋಗ ಮಾಡಿಕೊಂಡು, ಔಷಧಿ ಸಸಿಗಳನ್ನು ಉಪಯೋಗ ಮಾಡಿಕೊಂಡು ನಮ್ಮದೇ ಆದಂಥ ಒಂದು ಆಯುರ್ವೇದ ಪದ್ಧತಿಯನ್ನು ಅಳವಡಿಸಿಕೊಳ್ಳಿಕ್ಕೆ ಸಾಧ್ಯವಿತ್ತು. ಬಟ್ ಅದು ಸಾಧ್ಯವಾಗಲಿಲ್ಲ ಬಿಕಾಸ್ ಆಫ್ ವಿ ಆರ್ ಡಿಪೆಂಡಿಂಗ್ ಆನ್ ಫಾರಿನ್ ಟೆಕ್ನಾಲಜಿ ದಟ್ ಈಸ್ ಇಂಗ್ಲೀಷ್ ಮೆಡಿಸಿನ್ಸ್. ಸೊ ಹೀಗಾಗಿ ಅವುಗಳ ಮೇಲೆ ಹೆಚ್ಚು ವಿದೇಶಿ ತಂತ್ರಜ್ಞಾನ ಮೇಲೆ ಅವಲಂಬಿತರಾಗಿದ್ದರಿಂದಾಗಿದೆ ನಮ್ಮ ದೇಶದ ಸಂಶೋಧನೆ ಅದೇ ರೀತಿಯಾಗಿ ಅಭಿವೃದ್ಧಿಗೆ ಇದು ಧಕ್ಕೆಯನ್ನು ಉಂಟು ಮಾಡಿದೆ ಅಂತ ಹೇಳ್ಬೋದು. ಸೊ ಇನ್ ರೀಸೆಂಟ್ ಇಯರ್ಸ್ ಯು ಮೇ ಫೈಂಡ್ ದಟ್ so many years. So in India there are a lot of ಗುರುಕುಲಸ್. ಸೊ ಗುರುಕುಲಗಳಿದ್ದವು, ಅವೆಲ್ಲವುಗಳನ್ನು ನಾಶ ಮಾಡಲಾಗಿದೆ. ನಾವು ವಿ ಆರ್ ಅಡಾಪ್ಟಿಂಗ್ ಅ ಮಾಡರ್ನ್ ಟೈಪ್ ಆಫ್ ಎಜುಕೇಷನ್ ಸಿಸ್ಟಮ್. ಸೊ ಹೀಗಾಗಿ ನಮ್ಮ ದೇಶದ ಒಂದು ಸಾಂಪ್ರದಾಯಿಕತೆ ಗುರುಕುಲಗಳಂತಿದ್ದವು. ಸೊ ಆಗ ಮಕ್ಕಳು ಈ ಒಂದು ವಯಸ್ಸಿಗೆ ಬಂದ ತಕ್ಷಣ ಸೊ ಆಲ್ ದೇ ವರ್ ಸೆಂಟ್ ಟು ದಟ್ ಔಟ್ ಆಫ್ ದೇರ್ ರೆಸಿಡೆನ್ಸ್. ಸೊ ಅವರ ಒಂದು ಮನೆಯಿಂದ ದೂರದಲ್ಲಿ ಇರ್ತಕ್ಕಂತಹ ಒಂದು ಗುರುಕುಲಗಳಿಗೆ ಮಕ್ಕಳನ್ನು ವಿದ್ಯಾಭ್ಯಾಸ ಸಲುವಾಗಿ ಕಳಿಸಲಾಗ್ತಿತ್ತು. ಅಂತಹ ಗುರುಕುಲಗಳನ್ನು ಸಂಪೂರ್ಣವಾಗಿ ಅಲ್ಲಿ ಏನು ಅವುಗಳ ಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲ. ಅವುಗಳ ಒಂದು ಅಭಿವೃದ್ಧಿಗೆ ಧಕ್ಕೆಯಾಗಿದೆ, ಅಥವಾ ದೇಶೀಯ ಒಂದು ವಿಜ್ಞಾನ ತಂತ್ರಜ್ಞಾನದ ಒಂದು ಅಭಿವೃದ್ಧಿಗೆ ಇವುಗಳ ಕಾರಣದಿಂದ ಧಕ್ಕೆಯಾಗಿದೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ. ಸೊ ಈಗ ಏನಾಯಿತು, 1991 ಒಂದು LPG ನೀತಿಯ ಒಂದು ಕಾರಣ ಅಥವಾ ಕೈಗಾರಿಕಾ ಧೋರಣೆಯ ಕಾರಣ ನಾವು ಏನು ತಿಳ್ಕೊಂಡಿದ್ವಿ, ಸೊ ದೇರ್ ಮೇ ಬಿ ಅ ಇನ್ಕ್ರೀಸ್ ಇನ್ ದ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್. ಸೊ ಉದ್ಯೋಗ ಅವಕಾಶಗಳ ಒಂದು ವಿಸ್ತರಣೆಗಳು ಹೆಚ್ಚಿನ ಮಟ್ಟದಲ್ಲಿ ಆಗ್ತಾ ಇದೆ, ಅವಕಾಶಗಳ ಪ್ರಮಾಣ ಹೆಚ್ಚಿಗೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ವಿ. ಆದರೆ 1991 ಕೈಗಾರಿಕಾ ನೀತಿಯ ಒಂದು ಉದ್ಯೋಗದ ಸ್ಪಷ್ಟ ಧೋರಣೆ ಏನಾಯಿತು ಹೊಂದಿಲ್ಲ. ಸೊ ದಿಸ್ ನಾಟ್ ಇನ್ಕ್ಲೂಡೆಡ್ ವಾಟ್ ಆರ್ ದ ಅಪರ್ಚುನಿಟೀಸ್ ಪ್ರೊವೈಡೆಡ್ ಟು ದ ಇಂಡಿಯನ್ ಪೀಪಲ್ಸ್ ಆರ್ ಇಂಡಿಯನ್ ಅನ್ಎಂಪ್ಲಾಯ್ಡ್ ಪೀಪಲ್ಸ್. ಭಾರತದ ನಿರುದ್ಯೋಗಿ ಜನರಿಗೆ ಯಾವ ರೀತಿಯ ಉದ್ಯೋಗ ಅವಕಾಶಗಳನ್ನು ಕೊಡಬೇಕು ಎಂಬ ಅವಕಾಶದ ಬಗ್ಗೆ ಯಾವುದೇ ರೀತಿಯ ಒಂದು ಧೋರಣೆ ನೀತಿಗಳನ್ನು ಇಲ್ಲಿ ಅಳವಡಿಸಿಕೊಳ್ಳದೇ ಇರುವುದು ಇದರ ನ್ಯೂನತೆ ಅಥವಾ ಟೀಕೆಗೆ ಕಾರಣವಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ದ ಲಾಸ್ಟ್ ಒನ್, ಗ್ರೋತ್ ಆಫ್ ಮೊನೋಪೊಲಿಸ್ಟಿಕ್ ಟೆಂಡೆನ್ಸೀಸ್. ಏಕಸ್ವಾಮ್ಯಗಳ ಒಂದು ಪ್ರವೃತ್ತಿಯ ಒಂದು ಬೆಳವಣಿಗೆಗೆ ಇದು ಕಾರಣವಾಗಿದೆ ಅಂತ ಹೇಳ್ಬೋದು. ಸೊ 1991 ಇಂಡಸ್ಟ್ರಿಯಲ್ ಪಾಲಿಸಿ ಈಸ್ ಲೀಡ್ಸ್ ಫಾರ್ ದ ಗ್ರೋತ್ ಆಫ್ ಮೊನೋಪೊಲೀಸ್ ಇನ್ ಟೆಂಡೆನ್ಸೀಸ್. ಈ ನೀತಿಯು ಏಕಸ್ವಾಮ್ಯ ನಿರ್ಬಂಧಿತ ವ್ಯಾಪಾರ ಆಚರಣೆಗಳ ಒಂದು ಕಾಯ್ದೆಯ ಒಂದು ವ್ಯಾಪ್ತಿಗೆ ಒಳಪಡುವ ಒಂದು ಉದ್ಯಮದ ಮಿತಿಯನ್ನು ಹೆಚ್ಚಿಸಿರುವುದರಿಂದ ಉದ್ಯಮಗಳಲ್ಲಿ ಏಕಸ್ವಾಮ್ಯದ ಪ್ರವೃತ್ತಿಗಳು ಬೆಳೆಯುವುದು ಮತ್ತು ಸಂಪತ್ತಿನ ಒಂದು ವಿಕೇಂದ್ರೀಕರಣವಾಗತಕ್ಕಂಥ ಒಂದು ಅಪಾಯ ಇಲ್ಲಿ ಹೆಚ್ಚಿಗೆ ಕಂಡುಬರ್ತದೆ. ಅದೇ ರೀತಿಯಾಗಿ ನ್ಯಾಯಬಾಹಿರ ಒಂದು ಉದ್ಯಮ ಇರ್ಬೋದು, ಅದೇ ರೀತಿಯಾಗಿ ವ್ಯಾಪಾರಗಳು, ಸೊ ಇವುಗಳ ಒಂದು ಹೆಚ್ಚುವ ಒಂದು ಆತಂಕ ಇಲ್ಲಿ ಕಂಡುಬರ್ತದೆ ಅಂತ ಹೇಳ್ಬೋದು. ಸೊ ಡ್ಯೂ ಟು ದ ರಿಮೂವಲ್ ಆಫ್ ರಿಸ್ಟ್ರಿಕ್ಷನ್ಸ್ ಆ್ಯಂಡ್ ರಿಮೂವಲ್ ಆಫ್ ದ ಕಂಟ್ರೋಲ್ ಆನ್ ಪ್ರೈವೇಟ್ ಸೆಕ್ಟರ್ಸ್, ಸೊ ವಾಟ್ ವಿಲ್ ಹ್ಯಾಪನ್, ಸೊ ಇಟ್ ವಿಲ್ ಲೀಡ್ಸ್ ಟು ಮೊನೋಪೊಲೀಸ್ ಆಫ್ ಒನ್ ಇಂಡಿಯನ್ ಇಂಡಸ್ಟ್ರಿ ಸೆಕ್ಟರ್. ಮುಂದೆ ಹಂತ ಹಂತವಾಗಿ ಏನಾಗ್ತದೆ, ನಮ್ಮ ದೇಶದ ಒಂದು ಕೈಗಾರಿಕಾ ವಲಯದ ಮೇಲೆ ಏಕಸ್ವಾಮ್ಯತೆಯನ್ನು ಖಾಸಗಿ ವಲಯ ಸಾಧಿಸಿ ಬಿಡ್ತದೆ. ಸೊ ಇದರಿಂದ ಮತ್ತೆ ಮುಂದೆ ಅನೇಕ ಅನಾಹುತಗಳು ಸಂಭವಿಸಬಹುದು. ಸೊ ದೀಸ್ ಆರ್ ಆಲ್ ದ ಕ್ರಿಟಿಕ್ಸ್ ಫೌಂಡ್ ಅಂಡರ್ 1991 ಇಂಡಸ್ಟ್ರಿಯಲ್ ಪಾಲಿಸಿ. ಸೊ ಈ ಎಲ್ಲ ವಿಮರ್ಶೆಗಳನ್ನು ಇಲ್ಲಿ ಮಾಡಲಾಗಿದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಚಾಪ್ಟರ್, ದಟ್ ಈಸ್ ಮುಂದಿನ ಏನದು ಪರ್ಫಾರ್ಮೆನ್ಸ್ ಆಫ್ ಪಬ್ಲಿಕ್ ಸೆಕ್ಟರ್ ಇನ್ ಇಂಡಿಯಾ.
ಸಾರ್ವಜನಿಕ ಈ ಒಂದು ವಲಯದ ಒಂದು ಸಾಧನೆಗಳು, ಭಾರತದಲ್ಲಿಯ ಸಾರ್ವಜನಿಕ ವಲಯದ ಸಾಧನೆಗಳು. ಸೊ ಹಿಯರ್ ವಾಟ್ ಆರ್ ದ ಪರ್ಫಾರ್ಮೆನ್ಸ್ ಆಫ್ ಪಬ್ಲಿಕ್ ಸೆಕ್ಟರ್ ಇನ್ ಇಂಡಿಯಾ. ಸೊ ಇಲ್ಲಿ ಸಾರ್ವಜನಿಕ ವಲಯದ ಸಾಧನೆಗಳು ಏನು? ಇಲ್ಲಿ ಭಾರತದಲ್ಲಿ ನೋಡ್ತಾ ಇದ್ದೀವಿ, ಆರ್ಥಿಕ ಸುಧಾರಣೆ ಯುಗ ಆರಂಭಗೊಂಡ ತರುವಾಯ 1991 ಕೈಗಾರಿಕಾ ನೀತಿ ಅಳವಡಿಸಿಕೊಂಡ ನಂತರ ಸೊ ಭಾರತ ದೇಶದ ಕೈಗಾರಿಕಾ ವಲಯದಲ್ಲಿ ನೋಡ್ತಾ ಇದ್ದೀವಿ ಸುಧಾರಣೆಗಳನ್ನು ನೋಡ್ತಾ ಇದ್ದೀವಿ. ಸೊ ಹಿಯರ್ ವಿ ಆರ್ ಅಬ್ಸರ್ವಿಂಗ್ ದೇರ್ ಆರ್ ಸೋ ಮೆನಿ ರಿಫಾರ್ಮ್ಸ್ ಇನ್ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್. ಸೊ 1991 ಕೈಗಾರಿಕಾ ನೀತಿಯನ್ನು ಅಳವಡಿಸಿಕೊಂಡ ನಂತರ ಸಾರ್ವಜನಿಕ ವಲಯದಲ್ಲಿ ಅನೇಕ ಸುಧಾರಣೆಗಳನ್ನು, ಬದಲಾವಣೆಗಳನ್ನು ನಾವಿಲ್ಲಿ ಗಮನಿಸಬಹುದು. ಸೊ ಹಿಯರ್ ವಾಟ್ ಆರ್ ದ ಪರ್ಫಾರ್ಮೆನ್ಸ್ ಮೇಡ್ ಬೈ ಪಬ್ಲಿಕ್ ಸೆಕ್ಟರ್ಸ್ ಇನ್ ಇಂಡಿಯಾ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಭಾರತ ದೇಶದ ಸಾರ್ವಜನಿಕ ವಲಯದ ಒಂದು ಸಾಧನೆಗಳು ಯಾವ ರೀತಿಯಾಗಿ ಕಂಡು ಬಂತು. ಸೊ ಇಲ್ಲಿ ಯಾವ ರೀತಿಯ ಸಾಧನೆಗಳನ್ನು ನಾವಿಲ್ಲಿ ಹೇಳ್ಬೋದು ಆಫ್ಟರ್ 1991. ಸೊ ಇಲ್ಲಿ ಬರ್ಕೊಡೋದ್ರ ಹೆಡ್ಡಿಂಗು ಪರ್ಫಾರ್ಮೆನ್ಸ್ ಆಫ್ ಪಬ್ಲಿಕ್ ಸೆಕ್ಟರ್ ಇನ್ ಇಂಡಿಯಾ, ಭಾರತದಲ್ಲಿಯ ಸಾರ್ವಜನಿಕ ಸಾಧನೆಗಳು, ಸಾರ್ವಜನಿಕ ವಲಯದ ಸಾಧನೆಗಳು. ಸೊ ಇಯರ್ ದ ಫಸ್ಟ್ ಒನ್, ಯುದ್ಧ ತಂತ್ರದ ಅಥವಾ ಭವಿಷ್ಯ ಉದ್ದೇಶದ ಮತ್ತು ಅತ್ಯವಶ್ಯಕ ಮೂಲ ಸೌಲಭ್ಯ ಕ್ಷೇತ್ರಗಳಲ್ಲಿಯ ಪ್ರಯತ್ನಗಳ ಕೇಂದ್ರೀಕರಣವಾಗಿರುವುದು. ಸೊ ಇಯರ್ ದ ಕಾನ್ಸಂಟ್ರೇಷನ್ ಆಫ್ ಎಫರ್ಟ್ಸ್ ಇನ್ ಸ್ಟ್ರಾಟಜಿಕ್ ಆ್ಯಂಡ್ ಏಜೆನ್ಸಿಯಲ್ ಇನ್ಫ್ರಾಸ್ಟ್ರಕ್ಚರ್ ಏರಿಯಾಸ್. ಸೊ ಈಗ ಯುದ್ಧ ತಂತ್ರದ ಒಂದು ಭವಿಷ್ಯದ ಉದ್ದೇಶಗಳ ಸಲುವಾಗಿ, ಯುದ್ಧ ತಂತ್ರದ ಉದ್ದೇಶದ ಭವಿಷ್ಯದ ಸಲುವಾಗಿ ಆ್ಯಂಡ್ ಅತ್ಯಾಧುನಿಕ ಮೂಲ ಸೌಲಭ್ಯ ಕ್ಷೇತ್ರಗಳಲ್ಲಿ ಪ್ರಯತ್ನಗಳ ಕೇಂದ್ರೀಕರಣ. ಸೊ ಇಯರ್ ಕ್ರಿಯೇಷನ್ ಆಫ್ ಎಫರ್ಟ್ಸ್ ಇನ್ ಸ್ಟ್ರಾಟಜಿಕ್ ಆ್ಯಂಡ್ ಏಜೆನ್ಸಿಯಲ್ ಇನ್ಫ್ರಾಸ್ಟ್ರಕ್ಚರ್ ಏರಿಯಾಸ್. ಸೊ ಅಂಡರ್ 1991 ಇಂಡಸ್ಟ್ರಿಯಲ್ ಪಾಲಿಸಿ. ಸೊ ಹಿಯರ್ ಲಾಟ್ ಆಫ್ ಪರ್ಫಾರ್ಮೆನ್ಸ್ ಮೇಡ್ ಬೈ ದ ಪಾಲಿಸಿ. ಸೊ 1991 ಈ ಒಂದು ಕೈಗಾರಿಕಾ ನೀತಿಯಲ್ಲಿ ನೋಡ್ತಾ ಇದ್ದೀವಿ, ಸಾರ್ವಜನಿಕ ವಲಯದ ಒಂದು ಉದ್ದಿಮೆಗಳಿಗೆ ಸಂಬಂಧಪಟ್ಟ ಸಾಧನೆಯಲ್ಲಿ ಈ ಒಂದು ಯುದ್ಧ ತಂತ್ರದ ಮತ್ತು ಅತ್ಯವಶ್ಯಕ ಮೂಲ ಸೌಕರ್ಯದ ಒಂದು ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು, ಬೆಳವಣಿಗೆಯನ್ನು, ಸಾಧನೆಯನ್ನು ನಾವಿಲ್ಲಿ ಗಮನಿಸಬಹುದು. ಸೊ ಇಯರ್ ವಾಟ್ ಆರ್ ದ ಪರ್ಫಾರ್ಮೆನ್ಸ್ ಆರ್ ಅಚೀವ್ಮೆಂಟ್ ಮೇಡ್ ಬೈ ಪಬ್ಲಿಕ್ ಸೆಕ್ಟರ್. ಸೊ ಯಾವ ರೀತಿಯ ಸಾಧನೆಗಳನ್ನು ಇಲ್ಲಿ ಮಾಡಲಾಯಿತು? ಅತ್ಯವಶ್ಯಕ ಮೂಲ ಸೌಲಭ್ಯಗಳ, ಸರಕುಗಳ ಮತ್ತು ಸೇವೆಗಳು ಸೊ ಇಲ್ಲಿ ಸಾರ್ವಜನಿಕ ವಲಯಕ್ಕೆ ಅಲ್ಲಿ ಬಂದು ಅಂತ ಹೇಳ್ಬೋದು. So here we can see that there are a lot of infrastructures found under public sectors, and also there are so many services given by infrastructure facilities and so many types of services given by public sectors in India. ಸೊ ಸಾರ್ವಜನಿಕ ವಲಯದ ಒಂದು ಕ್ಷೇತ್ರದಲ್ಲಿ ನೋಡ್ತಾ ಇದ್ದೀವಿ, ಮೂಲ ಸೌಕರ್ಯದ ಒಂದು ವಲಯಗಳಿರ್ಬೋದು, ಅದೇ ರೀತಿಯಾಗಿ ಸೇವಾ ವಲಯಗಳು ಸಹ ಅಲ್ಲಿರ್ಬೋದು. ಸೊ ಇವುಗಳ ಮೂಲಕ ಹೆಚ್ಚು ಹೆಚ್ಚು ಲಾಭ ಈ ಒಂದು ಸಾರ್ವಜನಿಕ ವಲಯದ ಮೂಲಕ ಆಗುವ ಹಾಗೆ ಪ್ರಯತ್ನವನ್ನು ಮಾಡಲಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ತೈಲ ಮತ್ತು ಖನಿಜ ಸಂಪನ್ಮೂಲಗಳ ಪರಿಶೋಧನೆ ಮತ್ತು ಹೊರತೆಗೆಯುವಿಕೆ ಒಂದು ಸಾಧನೆಯನ್ನು ಮಾಡಿರ್ಬೋದು. ಸೊ ಮತ್ತೊಂದು ಸಾರ್ವಜನಿಕವಾಗಿ ನೋಡ್ತಾ ಇದ್ದೀವಿ, ವಿ ಕ್ಯಾನ್ ಸಿ ಆಯಿಲ್ ಆ್ಯಂಡ್ ಮಿನರಲ್ಸ್. ದೇರ್ ವೇರ್ ಲಾಟ್ ಆಫ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮೇಡ್ ಇನ್ ಆಯಿಲ್ ಆ್ಯಂಡ್ ರಿಸರ್ಚ್. ಸೊ ಈ ಒಂದು ಆಯಿಲ್ ಅಂದರೆ ಏನು? ವಾಟ್ ಈಸ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ಸೊ ಈ ಒಂದು ಪೆಟ್ರೋಲಿಯಂ ಉತ್ಪನ್ನಗಳಿರ್ಬೋದು, ಅದೇ ರೀತಿಯಾಗಿ ಖನಿಜ ಸಂಪನ್ಮೂಲಗಳು, ಸ್ಪೆಷಲಿ ಗೋಲ್ಡ್ ಓರ್ಸ್ ಆ್ಯಂಡ್ ಐರನ್ ಓರ್ಸ್ ಆ್ಯಂಡ್ ಸೋ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮಿನರಲ್ ಓರ್ಸ್. ಖನಿಜ ಸಂಪನ್ಮೂಲಗಳ ಒಂದು ಸಂಶೋಧನೆ, ತೆಗೆಯುವಿಕೆ ಇರ್ಬೋದು, ಆ ಗಣಿಗಳಲ್ಲಿ ಅವುಗಳಿಂದ ತೆಗೆಯುವಿಕೆ. ಸೊ ಇವುಗಳಲ್ಲಿ ಸಹ ಸಾಧನೆಯನ್ನು ಮಾಡಲಾಯಿತು. ಆ್ಯಂಡ್ ಅದೇ ರೀತಿಯಾಗಿ ಇನ್ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್, ರಕ್ಷಣಾ ಉಪಕರಣಗಳ ಒಂದು ಅಭಿವೃದ್ಧಿ ಮತ್ತು ಅದೇ ರೀತಿಯಾಗಿ ಯುದ್ಧ ತಂತ್ರದ ಸರಕುಗಳ ತಯಾರಿಕೆ. ಓಕೆ, ಸೊ ದ ಸ್ಟ್ರಾಟಜಿಕಲ್ ಇಕ್ವಿಪ್ಮೆಂಟ್, ವಾರ್ ಇಕ್ವಿಪ್ಮೆಂಟ್ಸ್, ಮ್ಯಾನುಫ್ಯಾಕ್ಚರಿಂಗ್ ಆಫ್ ಸ್ಟ್ರಾಟಜಿಕಲ್ ವಾರ್ ಇಕ್ವಿಪ್ಮೆಂಟ್ಸ್, ಯುದ್ಧ ತಂತ್ರದ ಸರಕುಗಳ ತಯಾರಿಕೆ. ಅದೇ ರೀತಿಯಾಗಿ ಅನೇಕ ಮತ್ತೊಂದು ಸಾಧನೆ ರೋಗಗ್ರಸ್ತ ಕೈಗಾರಿಕೆಗಳ ಪುನಶ್ಚೇತನ ಮಾಡಿರ್ಬೋದು. ಸೊ ದಿಸ್ ಈಸ್ ಅನದರ್ ಅಚೀವ್ಮೆಂಟ್ಸ್ ವಿ ಕಮ್ ಅಕ್ರಾಸ್ ಇನ್ ಪಬ್ಲಿಕ್ ಸೆಕ್ಟರ್ಸ್. ಸಾರ್ವಜನಿಕ ವಲಯದಲ್ಲಿ ನೋಡ್ತಾ ಇದ್ದೀವಿ, ಅನೇಕ ರೋಗಗ್ರಸ್ತ ಕೈಗಾರಿಕೆಗಳ ಒಂದು ಪುನಶ್ಚೇತನವನ್ನು ಮಾಡಿರುವುದು ಈ ಒಂದು ಸಾರ್ವಜನಿಕ ವಲಯದಲ್ಲಿ ಕಂಡುಬರ್ತಕ್ಕಂಥ ಮತ್ತೊಂದು ಪ್ರಮುಖವಾದಂತಹ ಒಂದು ಸಾಧನೆಯಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಡಿಸ್ಇನ್ವೆಸ್ಟ್ಮೆಂಟ್ ಮೇಡ್ ಅಂಡರ್ ಪಬ್ಲಿಕ್ ಸೆಕ್ಟರ್ಸ್. ಸೊ ಹೂಡಿಕೆ ಹಿಂತೆಗೆತವನ್ನು ಮಾಡಿರುವುದು. ಸೊ ಸಾರ್ವಜನಿಕ ವಲಯದ ಮತ್ತೊಂದು ಪ್ರಮುಖವಾದಂಥ ಒಂದು ಸಾಧನೆ, ಅಚೀವ್ಮೆಂಟ್. ಸೊ ಹಿಯರ್ ವೇರ್ ಯು ಫೈಂಡ್ ದ ಸಿಕ್ನೆಸ್ ಇನ್ ದ ಪಬ್ಲಿಕ್ ಸೆಕ್ಟರ್ಸ್. So from there we can see, so Government of India removes its investments and made the disinvestment schemes. ಸೊ ಎಲ್ಲೆಲ್ಲಿ ರೋಗಗ್ರಸ್ತತೆ ಕಂಡು ಬಂದಿದೆ, ಎಲ್ಲೆಲ್ಲಿ ನಷ್ಟ ಹೆಚ್ಚಿಗೆ ಉಂಟಾಗ್ತದೆ, ಅಲ್ಲಿ ತನ್ನ ಒಂದು ಬಂಡವಾಳವನ್ನು ಹಿಂತೆಗೆತ ಮಾಡಿಕೊಂಡು ವಿದೇಶಿಗರಿಗೆ ಖಾಸಗಿ ವಲಯಕ್ಕೆ ಕೊಡುವುದರ ಮೂಲಕ ಅವುಗಳ ಹಿತವನ್ನು ಕಾಪಾಡಿದೆ. ಸಾರ್ವಜನಿಕ ವಲಯದ ರೋಗಗ್ರಸ್ತತೆಯನ್ನು ಹೋಗಲಾಡಿಸುವ ಒಂದು ಸಾಧನೆಯನ್ನು ಸಹ ಇಲ್ಲಿ ಮಾಡಿರುವುದನ್ನು ನಾವು ಇಲ್ಲಿ ಗಮನಿಸಬಹುದು. ಅದೇ ರೀತಿಯಾಗಿ ಮತ್ತೊಂದು ಮುಖ್ಯವಾದಂಥ ಒಂದು ಸಾಧನೆಯನ್ನು ಇಲ್ಲಿ ಹೇಳ್ಬೋದು. ಸೊ ಷೇರುದಾರಿಕೆಗೆ ಅವಕಾಶ ನೀಡುವ ಮೂಲಕ ಸಂಪನ್ಮೂಲ ಸಂಗ್ರಹಣೆ ಇದರ ಮತ್ತೊಂದು ಪ್ರಮುಖವಾದಂಥ ಒಂದು ಸಾಧನೆ ಅಂತ. ಸೊ ರಿಸೋರ್ಸ್ ಮೊಬಿಲೈಸೇಷನ್ ಥ್ರೂ ಅಪರ್ಚುನಿಟಿ ಫಾರ್ ದ ಶೇರ್ ಹೋಲ್ಡರ್ಸ್ ಆ್ಯಂಡ್ ಸೊ ಮೆನಿ ಅದರ್ ಫ್ಯಾಕ್ಟರ್ಸ್ ಲೈಕ್ ಪ್ರಮೋಷನ್ ಆಫ್ ಪ್ರೊಫೆಷನಲಿಸಮ್
ವೃತ್ತಿಪರತೆಯ ಒಂದು ಅಭಿವೃದ್ಧಿ ಇದರಿಂದ ಸಾಧ್ಯವಾಗಿದೆ. ಇನ್ ಪಬ್ಲಿಕ್ ಸೆಕ್ಟರ್ಸ್ ವಿ ಕ್ಯಾನ್ ಸಿ ದೇರ್ ಆರ್ ಲಾಟ್ ಆಫ್ ಪ್ರೊಫೆಷನಲ್ಸ್ ಹೂ ಆರ್ ವರ್ಕಿಂಗ್ ಇನ್ ಪಬ್ಲಿಕ್ ಸೆಕ್ಟರ್ಸ್. ಸಾರ್ವಜನಿಕ ವಲಯದಲ್ಲಿ ಉದ್ಯಮಿಗಳು ನೋಡ್ತಾ ಇದ್ದೀವಿ, ಅನೇಕ ವೃತ್ತಿಪರರ ಒಂದು ಅಭಿವೃದ್ಧಿಯಾಗಿದೆ ಅಂತ ಹೇಳ್ಬೋದು. ಇಂಜಿನಿಯರ್ಸ್ ಇರ್ಬೋದು, ಆ್ಯಂಡ್ ಸೋ ಮೆನಿ ಮಾರ್ಕೆಟಿಂಗ್ ಪ್ರೊಫೆಷನಲ್ಸ್ ಇರ್ಬೋದು, ಮೆಕ್ಯಾನಿಕ್ಸ್ಗಳಿರ್ಬೋದು, ಆ್ಯಂಡ್ ಸೋ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೊಫೆಷನಲ್ಸ್ ಫೌಂಡ್ ಇನ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್. ಅಂದರೆ ವೃತ್ತಿಪರತೆಯ ಒಂದು ಅಭಿವೃದ್ಧಿಯಲ್ಲಿ ಸಹ ಇದರ ಒಂದು ಸಾಧನೆ ನಮಗೆ ಕಂಡು ಬಂದಿದೆ. ಆ್ಯಂಡ್ ಆಲ್ಸೋ ಇಟ್ ವಿಲ್ ಲೀಡ್ಸ್ ಟು ಅಕ್ವಿಜಿಷನ್ ಆ್ಯಂಡ್ ಮರ್ಜರ್ಸ್. ಸೊ ಇವುಗಳ ಒಂದು ಸಾಧನೆಯನ್ನು ನಾವು ಇಲ್ಲಿ ಹೇಳ್ಬೋದು. ವಿಲೀನತೆ ಮತ್ತು ಸೇರ್ಪಡೆಗಳಲ್ಲಿಯೂ ಸಹ ನೋಡ್ತಾ ಇದ್ದೀವಿ. ಸೊ ಈಗ ಒಂದು ಹೆಚ್ಚು ವಿಲೀನಗೊಳ್ಳುವಿಕೆಯ ಮೂಲಕ, ಸೇರ್ಪಡೆಗೊಳ್ಳುವ ಮೂಲಕ ಸಾರ್ವಜನಿಕ ವಲಯದ ಒಂದು ವಿಸ್ತೃತವಾದಂಥ ಒಂದು ವ್ಯಾಪ್ತಿಗೆ ಕಾರಣವಾಗಿದೆ. ಸೊ ದ ಅಕ್ವಿಜಿಷನ್ ಆ್ಯಂಡ್ ಮರ್ಜರ್ಸ್ ದಟ್ ಇನ್ಕ್ರೀಸಸ್ ದ ಕೆಪಾಸಿಟಿ ಆರ್ ದ ಸ್ಕೋಪ್ ಆಫ್ ಪಬ್ಲಿಕ್ ಸೆಕ್ಟರ್ಸ್. ಸೊ ಇವುಗಳ ಒಂದು ವಿಲೀನತೆ ಮತ್ತು ಅರ್ಹತೆಗಳು ಏನಾಗಿದ್ದಾವೆ, ಇವುಗಳ ಒಂದು ವ್ಯಾಪ್ತಿಯ ವಿಸ್ತರಣೆಗೆ ಕಾರಣವಾಗಿದ್ದಾವೆ. ಸೊ ಇವುಗಳ ಒಂದು ಗಾತ್ರ ಹೆಚ್ಚಿನ ಮಟ್ಟದಲ್ಲಿ ಆಗಿದೆ ಅಂತ ಹೇಳೋದು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ more scope for the adoption of foreign technology. ಸೊ ಈ ಒಂದು ಸಾರ್ವಜನಿಕ ವಲಯದ ಮತ್ತೊಂದು ಸಾಧನೆ ಇಲ್ಲಿ ಕಂಡು ಬರ್ತದೆ. ಸೊ ಈ ಒಂದು ಸಾರ್ವಜನಿಕ ವಲಯದ ಉದ್ಯಮಿಗಳಲ್ಲಿ ವಿದೇಶಿ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಲಾಗಿದೆ. ಹೆಚ್ಚು ತಂತ್ರಜ್ಞಾನ ಮತ್ತು ಉನ್ನತ ಮಟ್ಟದ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿರುವುದು ಇದರ ಒಂದು ಸಾಧನೆಯಾಗಿದೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಟು ಅಟ್ರಾಕ್ಟ್ ಮೋರ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಮೀಸರ್ಸ್ ಟು ಅಟ್ರಾಕ್ಟ್ ಫಾರಿನ್ ಇನ್ವೆಸ್ಟ್ಮೆಂಟ್ಸ್, ವಿದೇಶಿ ಹೂಡಿಕೆಯನ್ನು ಆಕರ್ಷಿಸಲಿಕ್ಕೆ. ಅದೇ ರೀತಿಯಾಗಿ ರೀಕನ್ಸ್ಟ್ರಕ್ಷನ್ ಆಫ್ ಇಂಡಸ್ಟ್ರೀಸ್, ಉದ್ಯಮಗಳ ಒಂದು ಪುನರ್ರಚನೆಯನ್ನು ಮಾಡಿರುವುದು. ಸೊ ಈ ರೀತಿಯ ಒಂದು ಸಾಧನೆಯನ್ನು ನಾವು ಇಲ್ಲಿ ಕಂಡುಕೊಳ್ಳೋದು. ಆ್ಯಂಡ್ ಫೈನಲಿ ವರ್ಕಿಂಗ್ ಪಾರ್ಟಿಸಿಪೇಷನ್ ಆಫ್ ಮ್ಯಾನೇಜ್ಮೆಂಟ್, ಆಡಳಿತದಲ್ಲಿ ಕೆಲಸಗಾರ ಒಂದು ವರ್ಕರ್ಸ್ ಪಾರ್ಟಿಸಿಪೇಷನ್ ಇನ್ ಮ್ಯಾನೇಜ್ಮೆಂಟ್, ಆಡಳಿತದಲ್ಲಿ ಕೆಲಸಗಾರರ ಸೇರ್ಪಡೆಗೊಳಿಸುವಿಕೆ, ಇದು ಒಂದು ಮುಖ್ಯವಾದಂಥ ಸಾಧನೆ ಅಂತ ಹೇಳ್ಬೋದು. ಸೊ ನಾವು ವಿ ಕ್ಯಾನ್ ಸಿ ಇನ್ ಪಬ್ಲಿಕ್ ಸೆಕ್ಟರ್ಸ್ the workers also comes under the management act. ಸೊ ಈಗ ಕಾರ್ಮಿಕ ಒಂದು ವರ್ಗ ವಲಯ ಅವರು ಸಹ ಈ ಒಂದು ಕಾರ್ಖಾನೆಯ ಒಂದು ಆಡಳಿತ ವರ್ಗದಲ್ಲಿ ಅವರ ಆಡಳಿತಾತ್ಮಕ ಚಟುವಟಿಕೆಗಳಲ್ಲಿ ಅವರ ಪ್ರತಿನಿಧಿಗೆ ಭಾಗವಹಿಸಲಿಕ್ಕೆ ಅವಕಾಶವನ್ನು ನೀಡಿರುವುದು. ಸೊ ಈ ರೀತಿಯ ಅನೇಕ ಸಾಧನೆಗಳನ್ನು ನಾವು ಸಾರ್ವಜನಿಕ ವಲಯದಲ್ಲಿ ನೋಡ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ದೇರ್ ಆರ್ ಲಾಟ್ ಆಫ್ ಇನ್ಕ್ರೀಸಸ್ ಇನ್ ದ ಎಕ್ಸ್ಪೋರ್ಟ್ ಸೆಕ್ಟರ್. ಓಕೆ, ಸೊ ಈ ಒಂದು ಅತ್ಯಧಿಕ ಮಟ್ಟದ ಒಂದು ರಫ್ತು ವಲಯದಲ್ಲಿ ಒಂದು ವೃದ್ಧಿ ಆಗಿರುವುದು, ಗರಿಷ್ಠ ಮಟ್ಟದ ಒಂದು ಲಾಭ ಗಳಿಸುವಿಕೆ, ಸೊ ಇವೆಲ್ಲವೂ ಮತ್ತು ಇನ್ಕ್ರೀಸ್ ಇನ್ ದ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್, ಸೊ ಹೆಚ್ಚು ಉದ್ಯೋಗ ಅವಕಾಶಗಳ ಒಂದು ವಿಸ್ತರಣೆ ಆಗಿರುವುದು. ಆಲ್ ದೀಸ್ ಫ್ಯಾಕ್ಟರ್ಸ್ ಎಕ್ಸ್ಪ್ಲೈನ್ಸ್ ದಟ್ ದ ಪರ್ಫಾರ್ಮೆನ್ಸ್ ಆಫ್ ಪಬ್ಲಿಕ್ ಸೆಕ್ಟರ್ಸ್ ಇನ್ ಇಂಡಿಯಾ. ಸೊ ಇವೆಲ್ಲವೂ ಏನು ತಿಳಿಸ್ತಾವೆ ನಮಗೆ, ಭಾರತದಲ್ಲಿ ಸಾರ್ವಜನಿಕ ವಲಯದ ಒಂದು ಸಾಧನೆ ಯಾವ ರೀತಿಯಾಗಿದೆ ಅನ್ನುವ ಈ ಸಂಗತಿಗಳ ಮೂಲಕ ನಾವಿಲ್ಲಿ ತಿಳ್ಕೊಬೋದು. ಆ್ಯಂಡ್ ಇನ್ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಎಕ್ಸ್ಪ್ಲೈನ್ ಸರ್ವಿಸ್ ಸೆಕ್ಟರ್ ಇನ್ ಇಂಡಿಯಾ. ಓಕೆ, ಭಾರತದಲ್ಲಿಯ ಸೇವಾ ವಲಯ ಬಗ್ಗೆ ಮುಂದಿನ ಕ್ಲಾಸಲ್ಲಿ ಹೇಳ್ತೇನೆ. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಸೊ ವಿಲ್ ಮೀಟ್ ಆನ್ ನೆಕ್ಸ್ಟ್ ಕ್ಲಾಸ್.